जन्माद्यस्य यतोन्मयादितरतः अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु असेड सन्मंगलानि सन्तु। श्लोकैकश्रवणपठनमात्रेण उक्तश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते द्वादश स्कंदांतर्गत कथा प्रारंभे सते किंचित पूर्वकथानुवादः
ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ದ್ವಾದಶ ಸ್ಕಂದದಲ್ಲಿ ವೇದದ ವಿಭಾಗದ ನಂತರ ಉಪನಿಷತ್ತಿನ ಪರಿಚಯ ನಾವು ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿವರೆಗೂ ಈಶಾವಾಸ್ಯ ಉಪನಿಷತ್ತು, ಕೇನ ಅಥವಾ ತಲವಕಾರ ಉಪನಿಷತ್ತು, ಕಠ ಉಪನಿಷತ್ತು, ಷಟ್ಪ್ರಶ್ನೋಪನಿಷತ್ತು, ಅಥರ್ವಣ ಅಥವಾ ಮಂಡೂಕೋಪನಿಷತ್ತು, ಹೀಗೆ 6 ಉಪನಿಷತ್ತುಗಳನ್ನು 5 ಉಪನಿಷತ್ತುಗಳನ್ನು ಇಲ್ಲಿವರೆಗೂ ನಾವು ಶ್ರವಣ ಮಾಡಿದ್ದೆ. ಈಶ, ಕೇನ, ಕಠ, ಪ್ರಶ್ನ, ಅಥರ್ವಣ. ಇದು ಮಾಂಡುಕ್ಯ ಉಪನಿಷತ್ತು. ಸಮುದ್ರಾಧಿಪತಿಯಾಗಿರ್ತಕ್ಕಂಥ ವರುಣ ಕಪ್ಪೆಯ ರೂಪವನ್ನು ತೆಗೆದುಕೊಂಡು ಆ ಪರಮಾತ್ಮನಂತೆ, ಪರಮಾತ್ಮನ ಆ 4 ರೂಪಗಳು ವಿಶ್ವ, ತೈಜಸ, ಪ್ರಾಜ್ಞ ಮತ್ತು ತುರಿಯ 4 ರೂಪಗಳ ಚಿಂತನೆಯನ್ನು, ಸ್ತುತಿಯನ್ನು ಈ ಸ್ತೋತ್ರದಲ್ಲಿ ಮಾಡಿದ್ದಾನೆ. ಪ್ರಣವ ವಾಚ್ಯನಾಗಿ ಅಕಾರ, ಉಕಾರ, ಮಕಾರ ಮತ್ತು ನಾದಗಳ ಪ್ರತಿನಿಧಿಯಾದ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯರ ವರ್ಣನೆಯ ಅದ್ಭುತವಾದ ಉಪನಿಷತ್ತು. ಅಷ್ಟೇ ಕಾಂಪ್ಲಿಕೇಟೆಡ್ ಆದ ಉಪನಿಷತ್ತು. ಯಾಕೆಂತಂದರೆ ಈ ಉಪನಿಷತ್ತಿನಲ್ಲಿ 4 ಖಂಡಗಳಲ್ಲಿ ಪ್ರತಿಯೊಂದರಲ್ಲಿ 4 ಅಂತ ತಿಳ್ಕೊಂಡಂತೇಳಿ ವರುಣನ ಉಪದೇಶ ಆಗಿದೆ. ವರುಣನು ಕಂಡ ಮಂತ್ರಗಳು ಇವೆ, 12 ಮಂತ್ರಗಳು. ಅದಲ್ಲದೆ ಇನ್ನೊಂದು 21 ಮಂತ್ರಗಳು ಇವೆ. ಇದನ್ನು ಅದ್ವೈತಿಗಳು ಮತ್ತು ಇನ್ನೂ ಕೆಲವರು ಇದು ಉಪನಿಷತ್ತಿನ ಭಾಗ ಅಲ್ಲ,
ಈ ಮಂತ್ರಗಳಲ್ಲಿ ಅದ್ವೈತದ ವಿಚಾರ ಬಂದದ್ದರಿಂದಾಗಿ ಇದನ್ನು ಆದಿಶಂಕರಾಚಾರ್ಯರ ಪರಮಗುರುಗಳಾದಂಥ ಗೌಡಪಾದರು ಇದನ್ನು ರಚಿಸಿದ್ದಾರೆ ಅಂತ ತಿಳ್ಕೊಂಡಂಥೇಳಿ ಅವರು ಪ್ರಿಂಟ್ ಮಾಡುವ ಈ ಮಾಂಡುಕ್ಯೋಪನಿಷತ್ತಲ್ಲಿ ಗೌಡಪಾದಕಾರಿಕ ಅಂತ ತಿಳ್ಕೊಂಡಂಥೇಳಿ ಇವರುಗಳನ್ನು ಕರೀತಾರೆ. ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಗರುಡ ಪುರಾಣದಲ್ಲಿ ಈ 21 ಮಂತ್ರಗಳನ್ನು ಬ್ರಹ್ಮದೇವರು ಸ್ತೋತ್ರ ಮಾಡಿದ ಮಂತ್ರವನ್ನು ವರುಣ ತಾನು ಮಾಡಿದ ಸ್ತೋತ್ರಕ್ಕೆ ಪ್ರಮಾಣ ರೂಪವಾಗಿ ಈ 21 ಮಂತ್ರಗಳನ್ನು ಕೊಟ್ಟಿದ್ದಾನೆ ಅಂತ ಗರುಡ ಪುರಾಣದ ವಚನವನ್ನು ಹೇಳಿ, ಮತ್ತು ಹೆಚ್ಚಿನ ಜ್ಞಾನಿಗಳು ಇದು ಗೌಡಪಾದಕಾರಿಕೆಯಲ್ಲ ಅಪೌರುಷೇಯವಾದ ಉಪನಿಷತ್ತಿನ ಭಾಗವೇ ಅಂತ ತಿಳ್ಕೊಂಡಂತೇಳಿ ಹೇಳುವುದರಲ್ಲದೆ, ಅದ್ವೈತಿಗಳಲ್ಲಿಯೂ ಕೂಡ ಅದ್ವೈತ ಸಿದ್ಧಿಗೆ ಒಂದು ಗುರುಚಂದ್ರಿಕಾ ಅಂತ ತಿಳ್ಕೊಂಡಂತನ್ನುವ ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನದಲ್ಲಿ ಮಾಯಾ ಮಾತ್ರಮಿದಂ ದ್ವೈತಂ ಅಂತಿಕೊಂಡಂಥೇಳಿ ಅನಾದಿ ಮಾಯೆಯ ಸುಪ್ತಃ ಇತ್ಯಾದಿ ಮಂತ್ರಗಳನ್ನು ಉಲ್ಲೇಖ ಮಾಡಿ ಇವೆಲ್ಲವೂ ಕೂಡ ಮೂಲ ಅಪೌರುಷೇಯ ಮಂತ್ರಗಳೇ ಅಂತಿಕೊಂಡಂಥೇಳಿ ಆ ಅದ್ವೈತದ ವ್ಯಾಖ್ಯಾನಕಾರರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಶ್ರೀಮದಾಚಾರ್ಯರ ಪ್ರಕಾರ ಇವೆಲ್ಲವೂ ಕೂಡ ಅಪೌರುಷೇಯವಾದ ಮಂತ್ರಗಳೇ. ಅಷ್ಟೇ ಅಲ್ಲ, ಕಾಣಿಕೆಯಲ್ಲಿ ಅದ್ವೈತದಂತೆ ಕಾಣುವ ಆ ಮಂತ್ರಗಳಿಗೆ ಶ್ರೀಮದಾಚಾರ್ಯರು ಮಾಡುವ ವ್ಯಾಖ್ಯಾನ ಪ್ರಮಾಣ ಪುರಸ್ಸರವಾದ ವ್ಯಾಖ್ಯಾನ, ಎಳೆದು ತಂದು ಹಚ್ಚಿದ ವ್ಯಾಖ್ಯಾನ ಅಲ್ಲ, ಪ್ರಮಾಣ ಪುರಸ್ಸರವಾದ ಮಾಡಿದ ವ್ಯಾಖ್ಯಾನ. ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ನಾವು ಈ ಉಪನಿಷತ್ತಿನ ಸಂದರ್ಭದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಂಥ ಅದ್ಭುತ ಉಪನಿಷತ್ತು ಇದಕ್ಕೆ ಮಾಂಡೂಕ್ಯ ಉಪನಿಷತ್ತು, ಮಾಂಡೂಕೋಪನಿಷತ್ತು ಅಂತ ತಿಳ್ಕೊಂಡಂತೇಳಿ ಇದನ್ನು ಕರೀತಾರೆ. ಉಪನಿಷತ್ತುಗಳ ವೈಶಿಷ್ಟ್ಯಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಚಿಂತನೆ. ಇಲ್ಲಿ ಮುಖ್ಯ ಚಿಂತನೆ, ಮನುಷ್ಯನಿಗೆ 4 ಅವಸ್ಥೆಗಳು, ಕಾಲ ಸಂಬಂಧಿಯಾದ 4 ಅವಸ್ಥೆಗಳು. ಹಗಲು, ರಾತ್ರಿಯಲ್ಲಿ 2 ಭಾಗ, ಒಂದು ಸ್ವಪ್ನಾವಸ್ಥೆ, ಒಂದು ಗಾಢ ನಿದ್ರಾವಸ್ಥೆ. ಅದನ್ನು ಬಿಟ್ಟರೆ ಮುಕ್ತಾವಸ್ಥೆ, ಮುಕ್ತನಾದನ ಮೇಲೆ ಇರ್ತಕ್ಕಂಥ ತುರಿಯ ಅವಸ್ಥೆ. ಈ ಅವಸ್ಥೆಯಲ್ಲಿ ವಿಚಾರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಉಪನಿಷತ್ತು ಹೇಳ್ತದೆ, ಓಂ ಇತ್ತೇತದಕ್ಷರಂ ಬ್ರಹ್ಮ ಅಕ್ಷರಂ ಇದಂ ಸರ್ವಂ ತಸ್ಯ ಉಪಾಖ್ಯಾನಂ ಭೂತಂ ಭವಿಷ್ಯಂ ಯತ ಇತಿ ಭವಿಷ್ಯತ್ ಇತಿ ಸರ್ವಂ ಓಂಕಾರ ಏವ ಯಚ್ಚ ಅನ್ಯತ್ ತ್ರಿಕಾಲಾತಾತೀತಂ ತದಪ್ಯೋಂಕಾರ ಏವ. ಪರಮಾತ್ಮನನ್ನು ಅನಂತ 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 ಗುಣಗಳಿಂದ ಕೂಡಿದ ಅನಂತ ಶಕ್ತಿಯುತನಾಗಿರ್ತಕ್ಕಂತಹ ಪರಮಾತ್ಮನನ್ನು ಒಂದೇ ಅಕ್ಷರದಲ್ಲಿ ಅಥವಾ ಒಂದೇ ಒಂದು 3 ಅಕ್ಷರ ಕೂಡಿದ ಒಂದು ಮಂತ್ರದಲ್ಲಿ ಆ ಪರಮಾತ್ಮನ ಅದ್ಭುತ ಮಹಿಮೆಯನ್ನು ತಿಳಿಸುವ ಮಂತ್ರ ಬ್ರಹ್ಮದೇವರ ಮುಖದಿಂದ ಹೊರಟ ಪ್ರಪ್ರಥಮ ಮಂತ್ರ ಓಂಕಾರ. ಓಂಕಾರ ಪ್ರಣವ. ಆ ಓಂಕಾರಕ್ಕೆ ನಮ್ಮಲ್ಲಿ ಬಹಳ ಮಹತ್ವ ಇದೆ. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಓಂಕಾರದ ವ್ಯಾಕರಣದ ಉತ್ಪತ್ತಿಯ ಸಹಿತವಾಗಿ ಓಂಕಾರ ಹೇಗೆ ಗುಣಪೂರ್ಣನಾದ ಪರಮಾತ್ಮನನ್ನು ಹೇಳುತ್ತದೆ ಅನ್ನೋದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನು ಆ ಗ್ರಂಥಗಳಿಂದ ನಾವು ತಿಳಿದುಕೊಳ್ಳೋಣ.
ಇಲ್ಲಿ ಹೇಳ್ತಾರೆ ಓಂ ಅಂತನ್ನುವ ಅಕ್ಷರ ಏನು ಈ ಮಂತ್ರ ಇದೆಯಲ್ಲ, 3 ಅಕ್ಷರದಿಂದ ಕೂಡಿದ ಮಂತ್ರ ಅಥವಾ ಅಷ್ಟ ವಿಭಾಗಗಳಿಂದ ಕೂಡಿದ ಈ ಮಂತ್ರ ಅಂತೇನಿದೆ. ಯಾಕಂದರೆ ಓಂಕಾರ ಹೇಳುವಾಗ 8 ಮಾತ್ರೆಯಲ್ಲಿ ಹೇಳಬೇಕು. ಓಂ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ರೂಪದಲ್ಲಿ ಆ ಪರಮಾತ್ಮನ ಸೃಷ್ಟಿಯಾದ ಅಷ್ಟವ್ಯಾಪಾರಗಳನ್ನು ಒಂದೇ ಕಡೆಯಲ್ಲಿ ಸೇರಿಸಿ ಇದನ್ನು ಮಾಡುವ ವ್ಯಕ್ತಿ ಪರಮಾತ್ಮ ಒಬ್ಬನೇ. ಉಳಿದವರೆಲ್ಲರೂ ಅವನ ಆಜ್ಞೆ ಪ್ರಕಾರ ಅಲ್ಪ ಸ್ವಲ್ಪ ಮಾಡ್ತಾರೆ ಅಂತ ತಿಳಿಸುವ ಅದ್ಭುತ ಮಂತ್ರ ಓಂ. ಇದು ಈ ಓಂ ಅಂತ ಹೆಸರಿರ್ತಕ್ಕಂಥ ಪರಮಾತ್ಮನಿಗೆ ಇನ್ನೊಂದು ಮಹತ್ವಪೂರ್ಣವಾದ ಹೆಸರಿದೆ, ಅಕ್ಷರ. ಅಕ್ಷರ ಅಂತ ತಿಳ್ಕೊಂಡಂತಂದರೆ, ಕ್ಷರ ಅಂತಂದರೆ ವಿನಾಶ, ಅಕ್ಷರ ಅಂತಂದರೆ ವಿನಾಶ ನಾಶರಹಿತ. ನಾಶರಹಿತ ಅಂತ ತಿಳ್ಕೊಂಡಂತಂದರೆ ಅದಿಂದ ಅವಿನಾಶಿ ಅನ್ನುವ ಅರ್ಥವನ್ನು ವ್ಯಕ್ತಪಡಿಸ್ತಾನೆ ತನ್ನ ಓಂಕಾರದಿಂದ. ಇಂಥ ಭಗವಂತ ಭೂತಕಾಲದಲ್ಲಿಯೂ ಭವಿಷ್ಯತ್ ಕಾಲದಲ್ಲಿಯೂ ವರ್ತಮಾನ ಕಾಲದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಒಂದೇ ರೀತಿಯಾಗಿರ್ತಾನೆ. ಹೆಚ್ಚು ಕಡಿಮೆ ಆಗ್ತಾ ಇದ್ದರೆ ಅದು ಅಪೂರ್ಣ ಅಂತ ಅನಿಸ್ಕೊಳ್ತದೆ. ಹೆಚ್ಚು ಕಡಿಮೆ ಆಗದೇ ಇದ್ದಾಗ ಅದು ಪೂರ್ಣ ಅಂತ ಅನಿಸ್ಕೊಳ್ತದೆ. ಆದ್ದರಿಂದ ಓಂ ಇದು ಈ ಮಂತ್ರ ಪರಮಾತ್ಮನ ಪೂರ್ಣತ್ವವಾಚಿ. ಇನ್ನು ಎಂದಿಗೂ ಪರಮಾತ್ಮನಲ್ಲಿ ವಿಕಾರವೇ ಉಂಟಾಗುವುದಿಲ್ಲ. ಇಂಥ ವಿಕಾರ ಉಂಟಾಗದೇ ಇದ್ದ ಭಗವಂತನ ಉಪಾಸನೆ ನಮ್ಮ ಸಕಲ ವಿಕಾರಗಳನ್ನು ದೂರ ಮಾಡಿ ಹಾಕ್ತದೆ. ನಮ್ಮ ಜೀವನದಲ್ಲಿ ಒಂದು ಸ್ಥಿರತೆಯನ್ನು ತಂದು ಕೊಡ್ತದೆ. ಅಕ್ಷರಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ. ಆ ಪರಮಾತ್ಮನ ಏನಿದೆ ಅಂತ ತಿಳ್ಕೊಂಡಂತಂದರೆ ಆ ಪರಮಾತ್ಮನನ್ನೇ ಹೇಳುವ ಅಕ್ಷರ ಶಬ್ದವು ಓಂಕಾರ ಶಬ್ದವು ಸಮಾನಾರ್ಥಕವಾಗಿದೆ. ಇವನೇ ಗುಣಪೂರ್ಣ. ಯಚ್ಚ ಅನ್ಯತ್ರಿಕಾಲಾತೀತಂ ತದಪ್ಯ ಓಂಕಾರ ಏವ. ಇಲ್ಲ, ಅವಿನಾಶಿ ಅವಿಕೃತವಾದ ಇನ್ನೊಂದು ತತ್ವ ಇದೆಯಲ್ಲ, ಅದೇ ಲಕ್ಷ್ಮೀ ತತ್ವ. ಅವಳಿಗೂ ಭಗವದ್ಗೀತೆಯಲ್ಲಿ ಪರಮಾತ್ಮ ಅಕ್ಷರ ಅಂತ ಕರೆದಿದ್ದಾನಲ್ಲ. ಮತ್ತು ಇಲ್ಲಿ ಓಮಿತ್ತೇದ ಅಕ್ಷರಂ ಅಂತಿಕೊಂಡಂತಂದರೆ ಇದು ಲಕ್ಷ್ಮಿಯ ವರ್ಣನೆ ಏಕಾಗಬಾರ್ದು. ಯಾಕೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನಲ್ಲ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಕ್ಷರಾಕ್ಷರಂ ಅತೀತೋಹಂ ಅಕ್ಷರಾದಪಿ ಚೋತ್ತಮಃ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಅಕ್ಷರನಿಗಿಂತಲೂ ಕೂಡ ನಾನು ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂತೇಳಿ. ಹಾಗಾದರೆ ಇಲ್ಲಿ ಓಂ ಶಬ್ದ ಅಕ್ಷರ ಶಬ್ದದ ಸಮಾನಾರ್ಥವಾಗಿದ್ದರೆ ಅಕ್ಷರವಾಚ್ಯಳಾಗಿರ್ತಕ್ಕಂಥ ಮಹಾಲಕ್ಷ್ಮಿಯೂ ಕೂಡ ಪರಿಪೂರ್ಣ ಅಂತ ತಿಳ್ಕೊಂಡಂತ ಅನ್ಬೋದಲ್ಲ ಅಂತ ತಿಳ್ಕೊಂಡಂತಂದರೆ ಪರಿಪೂರ್ಣ ನಿಜ, ಅದರಲ್ಲೇನು ಸಂದೇಹವಿಲ್ಲ. ಆದರೆ ಅವಳ ಪರಿಪೂರ್ಣತೆ ಭಗವಂತನ ಅನುಗ್ರಹದಿಂದ ಹೊರತು ಸ್ವಾಭಾವಿಕವಾದಂಥದ್ದಲ್ಲ. ಪರಮಾತ್ಮನ ಆ ಕೃಪಾ ಕಟಾಕ್ಷ ತಪ್ಪಿದರೆ ನಾನು ಹುಲ್ಲಿನಿಗಿಂತ ಕಡಿಮೆ ಅಂತ ತಿಳ್ಕೊಂಡಂತ ಹೇಳ್ಕೊಳ್ತಾಳೆ ಮಹಾಲಕ್ಷ್ಮೀ ದೇವಿ ಅಂಬರಣಿ ಸೂಕ್ತದಲ್ಲಿ. ಸ್ವಾಭಾವಿಕವಾಗಿರ್ತಕ್ಕಂತಹ ತ್ರಿಕಾಲಾಬಾಧಿತ ಪರಿಪೂರ್ಣ ಪರಮಾತ್ಮ. ತ್ರಿಕಾಲಾಬಾಧಿತ ಅಂದರೆ ಎಂದು ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಅವನಲ್ಲಿ ಯಾವ ರೀತಿ ಬದಲಾವಣೆ ಆಗೋದಿಲ್ಲ, ವಿಕೃತಿ ಆಗೋದಿಲ್ಲ. ಚಿತ್ ಪ್ರಕೃತಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಅವಳು ಕೂಡ ಭೂತ ಭವಿಷ್ಯದ ಕಾಲದಲ್ಲಿಯೂ ಕೂಡ
ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ. ಪ್ರಳಯ ಕಾಲದಲ್ಲಿಯೂ ಕೂಡ ಅವರಿಗೆ ವಿಕಾಳ ಇಲ್ಲ. ಆದರೆ ಅವಳಿಗೆ ಈ ಮಹಾತ್ಮೆ ಬಂದದ್ದು ಪರಮಾತ್ಮ ಅನುಗ್ರಹದಿಂದ. ಆದ್ದರಿಂದಾಗಿ ಅಸ್ವತಂತ್ರಳಾದ್ದರಿಂದಾಗಿ ಸ್ವತಂತ್ರ ಓಂ ಮತ್ತು ಅಕ್ಷರ ಶಬ್ದವಾಚನಾಗಿರ್ತಕ್ಕಂಥವನು ಅವನಿಗೆ ಪರಮಾತ್ಮ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಇಂತಹ ಪರಮಾತ್ಮನ ಈ ಉಪನಿಷತ್ತನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಆಚಾರ್ಯರು ತಮ್ಮ ಮಂಗಲಾಚರಣದಲ್ಲಿ ಈ ಉಪನಿಷತ್ತಿನಲ್ಲಿ ಏನಿದೆ ಅಂತನ್ನು ಸೂಚನೆ ಮಾಡ್ತಾರೆ. ಪೂರ್ಣಾನಂದ ಜ್ಞಾನ ಶಕ್ತಿ ಸ್ವರೂಪಂ. ಓಂ ಮತ್ತು ಅಕ್ಷರ ಅಂತ ತಿಳ್ಕೊಂಡಂತಂದರೆ ಪೂರ್ಣ ಆನಂದ, ಪೂರ್ಣ ಜ್ಞಾನ, ಪೂರ್ಣ ಶಕ್ತಿ ಯಾವನ ಸ್ವರೂಪವಾಗಿದೆಯೋ, ಯಾವನು ನಿತ್ಯನಾಗಿದ್ದಾನೆಯೋ, ಯಾವನಿಗೆ ವಿಕಾರ ಇಲ್ಲವೋ ನಿತ್ಯಂ ಅವ್ಯಂ. ಇಂಥ ಪರಮಾತ್ಮ ತನ್ನ ನಾಲ್ಕು ರೂಪಗಳಿಂದ, ತನ್ನಿಂದಲೇ ಅಭಿನ್ನವಾದ 4 ರೂಪಗಳಿಂದ, ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ರೂಪಗಳಿಂದ ತಾನು ಸುಖವನ್ನು ಅನುಭವಿಸಿ ಜೀವನಿಗೆ ಆ ಸುಖವನ್ನು ಕೊಡ್ತಾನೆ. ಪರಮಾತ್ಮ ಸುಖ ಸ್ವರೂಪನಾಗಿರದೇ ಇದ್ದರೆ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನು ಕೂಡ ಜೀವನಿಗೆ ಸುಖ ಸಿಗ್ತಿರಲಿಲ್ಲ. ಜೀವನಿಗೆ ದುಃಖ ಸಿಗ್ತದೆ ಅವನಲ್ಲಿರ್ತಕ್ಕಂಥ ಅಪೂರ್ಣತೆಯಿಂದ, ಅಜ್ಞಾನದಿಂದ. ಆದರೆ ಜೀವನಿಗೂ ಸುಖ ಸಿಗ್ತದಲ್ಲ. ನೋಡುವ ಸುಖ, ಕೇಳುವ ಸುಖ, ಸ್ಪರ್ಶದ ಸುಖ, ಅನೇಕ ಥರದ ಸುಖಗಳಿವೆಲ್ಲ. ಪರಮಾತ್ಮ ತಾನು ಇದ್ದು ಆ ಸುಖ ಅನುಭವಿಸಿ ತನ್ನ ಪ್ರತಿಬಿಂಬ, ತನ್ನ ಅಧೀನನಾಗಿರ್ತಕ್ಕಂಥವನಿಗೆ ಕೊಡ್ತಾನೆ. ದೊಡ್ಡವರ ಮನೆಗೆ ಬಂದಾಗ ಅವರಿಗೆ ಹಣ್ಣಿನ ಬುಟ್ಟಿಯನ್ನು ಕೊಟ್ಟಾಗ ಅವರು ಸ್ವೀಕರಿಸ್ತಾರೆ. ಅದನ್ನು ತಮ್ಮ ಅಧೀನರಾಗಿರ್ತಕ್ಕಂಥ ಶಿಷ್ಯರಿಗೆ ಹಂಚಿಬಿಡ್ತಾರೆ. ಅದೇ ರೀತಿಯಾಗಿ ಪರಮಾತ್ಮ ತಾನು ಸುಖವನ್ನು ಜಾಗೃತನಾಗಿರುವಾಗ ಇಂದ್ರಿಯಗಳ ಬಹಿರ್ಭೂತವಾಗಿರ್ತಕ್ಕಂಥ ಸಕಲ ಸುಖಗಳನ್ನು ಅದರಲ್ಲಿಯ ಸೂಕ್ಷ್ಮ ಭಾಗವನ್ನು ತಾನು ಅನುಭವಿಸಿ ಸ್ಥೂಲ ಭಾಗವನ್ನು ಪ್ರತಿಬಿಂಬನಾದ ಜೀವನಿಗೆ ಕೊಡ್ತಾನೆ. ಸ್ವಪ್ನ ಕಾಲದಲ್ಲಿರ್ತಕ್ಕಂಥ ಸುಖವನ್ನು ತಾನು ಅಪ್ರಾಕೃತವಾದ ಭಾಗವನ್ನು ಅನುಭವಿಸಿ ಪ್ರಾಕೃತವಾಗಿರ್ತಕ್ಕಂತಹ ಅವನ ಜಾಗೃತ್ ಕಾಲದಲ್ಲಿ ಏನು ಸಂಸ್ಕಾರಗಳನ್ನು ಪಡೆದಿರ್ತಾನೆ ಆ ಸಂಸ್ಕಾರಗಳಿಗೆ ಒಂದು ಸ್ವಪ್ನದ ರೂಪವನ್ನು ಕೊಟ್ಟು ಪರಮಾತ್ಮ ತೋರಿಸ್ತಿ ಅವರಿಗೆ ಸ್ವಪ್ನದಲ್ಲೂ ಕೂಡ ಆನಂದಾದಿಗಳನ್ನು ಕೊಡ್ತಾನೆ. ಸುಷುಪ್ತಿ ಕಾಲದಲ್ಲಿ ಅವರ ಸ್ವರೂಪ ಸುಖದ ಆನಂದವೂ ಕೂಡ ಪರಮಾತ್ಮನಿಂದಲೇ ಪ್ರತಿಬಿಂಬಿತವಾದದ್ದು. ಅದನ್ನು ತಾನು ಸ್ವೀಕರಿಸಿ ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಸ್ವರೂಪ ಸುಖದ ಪರಿಚಯವನ್ನು ಮಾಡಿಕೊಡ್ತಾನೆ. ಇನ್ನು ತುರಿಯ ಅವಸ್ಥೆಯಲ್ಲಿ, ಮೋಕ್ಷದಲ್ಲಿ ಸಾಕ್ಷಾತ್ತಾಗಿ ಅವರಿಗೆ ಸ್ವರೂಪ ಸುಖವನ್ನೇ ಕೊಡ್ತಾನೆ ಸತತವಾಗಿ. ಅದರ ನಿಯಾಮಕನಾಗಿ ತನ್ನ ಆನಂದ ಸ್ವರೂಪನಾದ ತನ್ನ ಪ್ರತಿಬಿಂಬ ಎನಿಸಿದ ಜೀವನಿಗೆ ಅವನ ಸ್ವರೂಪ ಸುಖವನ್ನು ಅವನಿಗೆ ಅನುಭವವಂತೆ ಮಾಡ್ತಾನೆ. ಇಂಥ ಪರಮೋಪಕಾರಿ ಪರಮಾತ್ಮ 4 ಖಂಡಗಳು, ಒಂದೊಂದು ಖಂಡದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಮಹಿಮೆಗಳ ಅಭಿವ್ಯಕ್ತವಾಗಿವೆ. 3 ಖಂಡಗಳಲ್ಲಿ, 4 ಅಲ್ಲ 3 ಖಂಡಗಳಲ್ಲಿ ಅಭಿವ್ಯಕ್ತವಾಗಿವೆ. ಅವುಗಳ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ಇದಕ್ಕೆ ಮಂಡೂಕೋಪನಿಷತ್ತು ಅಂತ ತಿಳ್ಕೊಂಡಂತೇಳಿ ಮಾಂಡೂಕೋಪನಿಷತ್ತು, ಮಾಂಡೂಕ್ಯೋಪನಿಷತ್ತು ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಂತಂದರೆ, ಮಂಡೂಕ ರೂಪಿಯಾಗಿರ್ತಕ್ಕಂತಹ ವರುಣ ಈ ಚತುರೂಪಿಯಾಗಿರ್ತಕ್ಕಂತಹ ನಾರಾಯಣನನ್ನು ಕುರಿತು ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿ ಆ ಕಾಲದಲ್ಲಿ ಓಂಕಾರನು, ಪರಿಪೂರ್ಣನು, ಅಕ್ಷರ ಶಬ್ದವಾಚ್ಯನು ಆಗಿರ್ತಕ್ಕಂಥ ಪರಮಾತ್ಮನನ್ನು ಈ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾನೆ. ವರುಣ ಸ್ತೋತ್ರ ಮಾಡಿದ್ದಾನೆ ಅಂತ ತಿಳ್ಕೊಂಡಂತನ್ನುವುದಕ್ಕೋಸ್ಕರ ಪ್ರಮಾಣ ಏನು ಅಂತ ಅನ್ನೋದನ್ನು ಆಚಾರ್ಯರು
ಪದ್ಮಪುರಾಣದ ಪ್ರಮಾಣವನ್ನು ಕೊಟ್ಟು ನಮಗೆ ತಿಳಿಸ್ತಾರೆ. ಆಚಾರ್ಯರು ಹೇಳ್ತಕ್ಕಂಥ ಪ್ರತಿಯೊಂದು ಇದಕ್ಕೂ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ತೋರಿಸಿಕೊಡ್ತಾರೆ. ಆಚಾರ್ಯರು ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಮ್ಮ ಕ್ರಮವನ್ನು ಅಲ್ಲಿ ತೋರಿಸ್ತಾರೆ. ಅಲ್ಲಿರ್ತಕ್ಕಂಥ ಪರಮಾತ್ಮನ ಆ ವಿಶಿಷ್ಟವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಮಹಿಮೆಗಳನ್ನು ಆ ಕಾಲದಲ್ಲಿ ಅವರು ತೋರಿಸಿಕೊಡ್ತಾರೆ. ಅದನ್ನೇ ಧ್ಯಾಯನ್ ನಾರಾಯಣಂ ದೇವಂ ಪ್ರಣವೇನ ಸಮಾಹಿತಃ ಮಂಡೂಕರೂಪಿ ವರುಣಃ ತುಷ್ಟಾವ ಹರಿಂ ಅವ್ಯಯಂ ಅಕ್ಷರನಾದ ಪರಿಪೂರ್ಣನೆನಿಸಿಕೊಂಡ ಓಂಕಾರ ವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮನನ್ನು ವರುಣ ಸ್ತೋತ್ರ ಮಾಡ್ತಾನೆ ಅಂತನ್ನುವ ಆ ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ. ಇನ್ನು ಓಂ ಅಂತಿಕೊಂಡಂತಂದರೆ ಅಕ್ಷರ ಶಬ್ದ ವಾಚನಾಗಿರ್ತಕ್ಕಂತಹ ಪರಮಾತ್ಮನೇ ಪರಿಪೂರ್ಣನೇ ಅಂತಿಕೊಂಡಂತನ್ನುವುದನ್ನು ಹೇಗೆ ಅರ್ಥ ಮಾಡ್ತೀರಿ ಅಂತನ್ನೋದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ಬೃಹತ್ ಸಂಹಿತಾದಲ್ಲಿ ಈ ವಿವರಣೆ ಬಂದಿದೆ. ಓಮಿತ್ಯುಕ್ತಂತು ಯದ್ಬ್ರಹ್ಮ, ಓಂಕಾರ ವಾಚ್ಯವಾಗಿರ್ತಕ್ಕಂಥ ಬ್ರಹ್ಮ, ಇವನಿಗೆ ಅಕ್ಷರ ಅಂತ ಕರೀತಾರೆ. ಯಾಕೆ ಅಕ್ಷರ? ಏಕೆಂತಂದರೆ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಓತಂ ಅತ್ರ ಜಗತ್ ಸರ್ವಂ, ಸಂಪೂರ್ಣ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿರ್ತಾನೆ ಇವನೊಬ್ಬನೇ. ಅಣುರೇಣು ತೃಣಕಾಷ್ಟಗಳ ಸಕಲದಲ್ಲಿಯೂ ಕೂಡ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಚೇತನ ಅಚೇತನರಲ್ಲಿ ಮೂರ್ತಗಳಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ. ಆದ್ದರಿಂದಾಗಿ ಇವನಿಗೆ ಗುಣಪೂರ್ಣ ಪೂರ್ಣ ಅಂತ ತಿಳ್ಕೊಂಡಂತ ಹೆಸರು. ಓಂ ಅಂತ ತಿಳ್ಕೊಂಡಂತಂದರೆ ಅನಂತ ಗುಣ ಪರಿಪೂರ್ಣ ಅಂತ ಹೆಸರು. ಓಂ ಅಂತ ತಿಳ್ಕೊಂಡಂತಂದರೆ ಅಕ್ಷರ ನಿತ್ಯ ಅಂತ ತಿಳ್ಕೊಂಡಂತ ಹೆಸರು. ಯಾಕಂತಂದರೆ ಭಾವಿ ಭೂತ ಭವತ್ಕಾಲೇಶ್ವೇಕರೂಪತೆಯ ಹರೇ, ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲಿ ಯಾವಾಗಲೂ ಪರಮಾತ್ಮ ಪರಿಪೂರ್ಣನಾದ್ದರಿಂದಾಗಿ ಇದೇ ಓಂಕಾರದ ಇದು ವ್ಯಾಖ್ಯಾನ. ಪರಿಪೂರ್ಣ ಅನ್ನುವುದು ಓಂಕಾರ ಮಂತ್ರದ ಓಂಕಾರ ಶಬ್ದದ ವ್ಯಾಖ್ಯಾನವಾಗಿದೆ. ಇದೊಂದೇ ಗ್ರಂಥ ಅಲ್ಲ, ನೈರ್ಗುಣ್ಯ ಅಂತನ್ನುವ ಗ್ರಂಥದಲ್ಲಿ ಓಮಿತ್ಯಕ್ರಿಯತೆ ಯಸ್ಮಾತ್, ಪರಮಾತ್ಮನನ್ನು ಓಂ ಅಂತ ಕರೀತಾರೆ. ಊಟಕ್ಕೆ ಕೂತ್ಕೊಳ್ಳುವಾಗ ಹಿರಿಯರು ಹೇಳಿದಾಗ ಊಟದ ಅವಕಾಶ ಆಗಲಿ ಅಂತ ಹೇಳಿದ ಓಂ ಅಂತನ್ಬೇಕು. ಯಾಕೆಂದರೆ ಪರಮಾತ್ಮನ ಅನುಗ್ರಹದಿಂದ ಇವತ್ತು ಆಹಾರವನ್ನು ಸ್ವೀಕಾರ ಮಾಡ್ತೇವೆ ಅಂತ ತಿಳ್ಕೊಂಡಂತೆ. ಸಣ್ಣವ್ರನ್ನ ಊಟ ಕೂಡ್ಲೇನು ಅಂತ ಕೇಳಿದಾಗ ಹರಿಪ್ರಸಾದೋಸ್ತು ಅಂತ ಅವ್ರಿಗೆ ಹೇಳಬೇಕು. ಓಂ ಅಂತರದಿಂದ ಪರಮಾತ್ಮನೇ ಕರೆಯಲ್ಪಡ್ತಾನೆ. ಆದ್ದರಿಂದಾಗಿ ಈ ಹೆಸರು ನಾರಾಯಣನ ಹೆಸರನೇ ಆಗಿದೆ ಹೊರತು ಗುಣಪೂರ್ಣನಾದ ಪರಮಾತ್ಮನ ಹೆಸರೇ ಆಗಿದೆ ಹೊರತು ನಿರ್ಗುಣ ಬ್ರಹ್ಮನ ಹೆಸರಾಗಿಲ್ಲ. ಇದು ಪರಮಾತ್ಮನಿಗೆ ಪರಿಪೂರ್ಣ, ಅಕ್ಷರ ಇತ್ಯಾದಿಗಳು ಅವನಿಗೆ ಇನ್ನೊಂದು ಹೆಸರು ಅಂತ ತಿಳ್ಕೊಂಡಂತೇಳಿ ಅನಿಸಿಕೊಳ್ಳುತ್ತದೆ. ಇಂಥ ಪ್ರಣವವಾಚ್ಯನಾಗಿರ್ತಕ್ಕಂಥ ಶ್ರೀಹರಿ ಸರ್ವತ್ರ ವ್ಯಾಪ್ತ, ಸರ್ವತ್ರದಲ್ಲಿಯೂ ಕೂಡ ಪರಿಪೂರ್ಣನಾಗಿರ್ತಕ್ಕಂಥ ಮಹಾನುಭಾವ. ಇಂಥವನ ಚಿಂತನೆ ಅಲ್ಲ. ನೀವು ಉಪನಿಷತ್ತಿನ ಬಗ್ಗೆ ಹೇಳ್ತಾ ಇದ್ದೀರಿ, ನಿಮ್ಮ ಶ್ರಾವಕರಲ್ಲಿ ಸಾವಿರಾರು ಜನ ಹೆಣ್ಣುಮಕ್ಕಳು ಇದ್ದಾರಲ್ಲ, ಓಂಕಾರ ಅನ್ಬೇಡ ಅಂತಂತೀರಿ, ಓಂಕಾರದ ಮಹತ್ವ ಹೇಳ್ತಾ ಇರಿ. ಈ ರೀತಿಯಾಗಿರ್ತಕ್ಕಂತಹ ಆಭಾಸವನ್ನು ಯಾಕೆ ಮಾಡ್ತೀರಿ ಅಂತ ತಿಳ್ಕೊಂಡಂತಂದರೆ, ಓಂಕಾರ ಅನ್ಬೇಡ್ರಿ ಅಂತ ಹೇಳಿದವ ನಾನಲ್ಲ, ಶಾಸ್ತ್ರ ಹೇಳ್ತದೆ. ಆದರೆ ಓಂಕಾರ ವಾಚ್ಯನಾದ ಪರಮಾತ್ಮನನ್ನು, ಅವನು ಗುಣಪೂರ್ಣ, ಅವನು ಅಕ್ಷರ ಶಬ್ದ ವಾಚ್ಯ, ಅವನು ಈ ಅಕ್ಷರ ಶಬ್ದ ವಾಚನ ಪರಿಪೂರ್ಣನಾದ ಪರಮಾತ್ಮನೇ ವಿಶ್ವ ತೈಜಸ ಪ್ರಾಜ್ಞ ತುರಿಯ ರೂಪನಾಗಿದ್ದಾನೆ.
ಚತುರವಸ್ಥೆಯ ನಿಯಾಮಕನಾಗಿದ್ದಾನೆ. ಈ ವಿಷಯ ತಿಳಿದುಕೊಳ್ಳಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಈ ವಿಷಯದ ಚಿಂತನೆಯನ್ನು ಇವುಗಳನ್ನು ಹರಿಕಥಾಮೃತಸಾರದಲ್ಲಿ ಎಷ್ಟು ಕ್ರಮದಿಂದ ಇದನ್ನು ಹೇಳಲಿಲ್ಲ. ಇದೇ ವಿಚಾರವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಉಚ್ಚಾರಣೆ ಬೇಡ ಅಂತ ತಿಳ್ಕೊಂಡಂತಿದ್ದಾರೆ ಹೊರತು ಅದರಲ್ಲಿರ್ತಕ್ಕಂಥ ಸಾರ ಭಾಗವನ್ನು ಯಥಾಶಕ್ತಿ ಗುರುಮುಖದಿಂದ ಪಡೀಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆಯಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಈ ಚಿಂತನೆಯನ್ನು ಮಾಡಲಿಕ್ಕೆ ಬರ್ತಾರೆ. ಉಪನಿಷತ್ತರೆ ಈ ಓಂ ಶಬ್ದದಿಂದ ಹೇಳಲ್ಪಡ್ತಕ್ಕಂಥ ಸರ್ವಂ ಹಿ ಏತತ್ ಬ್ರಹ್ಮ, ಓಂಕಾರ, ಅಕ್ಷರ ಇತ್ಯಾದಿ ಸಕಲ ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಏನು ಪದಗಳು ಅಂತೇನಿವೆ ಇವೆಲ್ಲವೂ ಬ್ರಹ್ಮ ಪರಮಾತ್ಮ ವಾಚಿಯೇ ಆಗಿವೆ, ಪರಮಾತ್ಮನ ಹೆಸರುಗಳೇ ಆಗಿವೆ. ಅಯಂ ಆತ್ಮ ಬ್ರಹ್ಮ, ಅಯಂ ಈ ಜಗತ್ತಿನಲ್ಲಿ ಕಾಣ್ತಕ್ಕಂತಹ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂತಹ ಆ ವ್ಯಕ್ತಿಯೇ ಬ್ರಹ್ಮ, ಗುಣಪೂರ್ಣನಾದ ಪರಮಾತ್ಮ. ಸಹ ಅಯಂ ಆತ್ಮ ಚತುಷ್ಪಾತ್, ಈ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಓಂಕಾರ ಅಕ್ಷರ ಶಬ್ದ ವಾಚ್ಯನಾದ ಶ್ರೀಹರಿಗೆ 4 ಅಂಶಗಳು, 4 ರೀತಿಯಿಂದ ಜಗತ್ತನ್ನು ಅವನು ಪರಿಪಾಲನೆ ಮಾಡ್ತಾನೆ. ಇಲ್ಲ ಮತ್ತು ನೋಡಲಿಕ್ಕೆ ಸರ್ವಂ ಹಿ ಏತದ್ ಬ್ರಹ್ಮ ಮೇಲ್ ಕಾಣೋದಕ್ಕೋಸ್ಕರ ಸರ್ವಂ ಇದೆಲ್ಲ ಕಾಣಿಸ್ತಕ್ಕಂಥದ್ದೆಲ್ಲ ಬ್ರಹ್ಮಮಯ, ಜಗತ್ ಮಿಥ್ಯ, ಬ್ರಹ್ಮ ಒಂದೇ ಸತ್ಯ. ಅಯಂ ಆತ್ಮ ಬ್ರಹ್ಮ, ಅಯಂ ಈ ನನ್ನ ಆತ್ಮ ಜೀವಾತ್ಮ ಬ್ರಹ್ಮ ಅಂತ ತಿಳ್ಕೊಂಡಂತೆ ಯಾಕೆ ಅರ್ಥ ಮಾಡಬಾರ್ದು? ಸ್ಪಷ್ಟ ಇದೆಯಲ್ಲ. ಸೋಯಂ ಆತ್ಮ ಚತುಷ್ಪಾತ್, ಈ ಜೀವನಿಗೂ ಕೂಡ 4 ಅವಸ್ಥೆಗಳಿವೆ ಅಲ್ಲ. ಕಾಲರೂಪದಿಂದ ಸ್ವಪ್ನ ಸುಷುಪ್ತಿ, ಜಾಗ್ರತ್ ಸ್ವಪ್ನ ಸುಷುಪ್ತಿ, ಮುಕ್ತಿ ರೂಪವಾಗಿರ್ತಕ್ಕಂಥ ಬ್ರಹ್ಮಸ್ವರೂಪ ಇದೆ. ಆದ್ದರಿಂದಾಗಿ ಅಹಂ ಬ್ರಹ್ಮಾಸ್ಮಿ ಕಲ್ಸಂ ಇದೆಲ್ಲ ಬ್ರಹ್ಮ, ನಾನು ಬ್ರಹ್ಮ ಅಂತಿಕೊಂಡು ಯಾಕೆ ಅರ್ಥ ಮಾಡಬಾರ್ದು ಅಂತನ್ನೋ ಪ್ರಶ್ನೆ ಬಂದಾಗ ಪರಮಾತ್ಮ ಹೇಳ್ತಾರೆ, ಈ ಉಪನಿಷತ್ನಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ಪರಮಂ ಯೋ ಮಹದ್ ಬ್ರಹ್ಮ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಪರಮ ಬ್ರಹ್ಮನಾಗಿರ್ತಕ್ಕಂಥ ನಾನು, ಪರಮ ಮಹತ್ ನಾನು, ನನ್ನ ಅಧೀನಲಾಗಿರ್ತಕ್ಕಂಥ ಮಹಾಲಕ್ಷ್ಮಿಯಲ್ಲಿ ಜಗತ್ತನ್ನು ಹುಟ್ಟಿಸುವುದಕ್ಕೋಸ್ಕರ ನಾನು ನನ್ನ ಶಕ್ತಿಯನ್ನು ಆಧಾನ ಮಾಡ್ತೇನೆ ಅಂತ ಹೇಳ್ತಾನೆ. ತದೇವ ಬ್ರಹ್ಮ ಪರಮಂ ಕವೀನಾಂ, ಜ್ಞಾನಿಗಳು ಆ ಓಂಕಾರ ಅಕ್ಷರವಾಚ್ಯನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನನ್ನೇ ಬ್ರಹ್ಮ ಅಂತ ಕರೆದಿದ್ದಾರೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತಕ್ಕಂತಹ ಹಿಂದಿನ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಮಾತು ಪರಿಪೂರ್ಣ ಅಂತ ತಿಳ್ಕೊಂಡಂತನ್ನೋದು ವಿಷ್ಣುವಿನಲ್ಲಿಯೇ ಪ್ರಸಿದ್ಧವಾದದ್ದರಿಂದಾಗಿ ಬ್ರಹ್ಮಣಃ ಪರಿಪೂರ್ಣತ್ವಮಾಹ ಸರ್ವಂ ಹಿ ಏತದ್ ಬ್ರಹ್ಮ, ಇಲ್ಲಿ ಸರ್ವಂ ಏತದ್ ಬ್ರಹ್ಮ ಅಂತಂದರೆ ಜಗತ್ತಲ್ಲ, ಜಗತ್ತಿನಲ್ಲಿ ವ್ಯಾಪಿಸಿರ್ತಕ್ಕಂಥವನು ಪರಮಾತ್ಮ, ಎಲ್ಲ ಜಗತ್ತು ಅವನಲ್ಲಿ ಆಶ್ರಿತವಾಗಿದೆ ಅಂತನ್ನುವುದಕ್ಕೋಸ್ಕರ ಸರ್ವಮ್ಮಿ ಏತದ್ ಬ್ರಹ್ಮ ಅಂತ ತಿಳ್ಕೊಂಡಂತನ್ಬೇಕೆ ಹೊರತು ಇದೆಲ್ಲ ಕಣ್ಣಿ ಕಾಣೋದು ನಾನು ನೀನು ಕಲ್ಲು ಮಣ್ಣು ಎಲ್ಲ ಬ್ರಹ್ಮ ಅಂತ ತಿಳ್ಕೊಂಡು ಅಂತೇಳಿ ಅರ್ಥ ಮಾಡುವುದು ತಪ್ಪು. ಯಾಕೆ ಮುಂದೆ ಬಂದಿರತಕ್ಕಂಥ ವರ್ಣನೆಯಿಂದ ಅವು ಜೀವನಿಗೆ ಸ್ವಪ್ನಾದಿಗಳನ್ನು ತೋರಿಸ್ತಾನೆ ಅಂತನೂ ವರ್ಣನೆ ಬಂದಾಗ ಅವನೇ ಬ್ರಹ್ಮನಾಗಿದ್ದರೆ ತೋರಿಸೋರು ಆಗಬೇಕು. ಬ್ರಹ್ಮಾದಿ ಸಕಲ ದೇಹೇಶು, ಬ್ರಹ್ಮಾದಿ ಸಕಲ ಜೀವರಲ್ಲಿ ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಇದ್ದು ಅನಾದಿಯಾಗಿರ್ತಕ್ಕಂತಹ, ಯಾವನಿಗೆ ಆದಿ ಇಲ್ಲ, ಯಾವನಿಗೆ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತನ್ನು ನಿರ್ಣಯ ಮಾಡ್ತಾನೆ. ಪ್ರತೀಯತೆ ಜೀವಾನಾಂ, ಈ ರೀತಿಯಾಗಿ ಸೃಷ್ಟಿಯನ್ನು ಮಾಡೋದು ನಮ್ಮ ಕಡೆಂತೂ ಸಾಧ್ಯವಿಲ್ಲ, ನಾವು ಅಸ್ವತಂತ್ರರಾದ್ದರಿಂದಾಗಿ ಅಯಂ ಅಂತಿಕೊಂಡಂತಂದರೆ ಜಗತ್ತಿನಲ್ಲಿ ವ್ಯಾಪ್ತನಾಗಿರ್ತಕ್ಕಂಥವನು ಅಂತಿಕೊಂಡು ಅರ್ಥ ಅಲ್ಲ. ನನ್ನನ್ನು ತೋರಿಸಿ ಅಯಂ ಅಂತಿಕೊಂಡಂತೇಳಿ ಅನ್ನುವುದಲ್ಲ. ಅಯಂ ಅಂತ ಈ ಜಗತ್ತಂತಂತಲ್ಲ, ಅಯಂ ಅಂತಿಕೊಂಡಂತಂದರೆ ಈ ಸಂಪೂರ್ಣ ವಿಶಾಲವಾಗಿರ್ತಕ್ಕಂಥ ಜಗತ್ತಿನಲ್ಲಿ ವ್ಯಾಪ್ತನಾದವನು ಅಂತ ಅರ್ಥ ಮಾಡಬೇಕು.
ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನನ್ನೇ ಅಯಂ ಅಂತೇಳಿ ಕರಿಬೇಕು. ಇವನೇ ಪರಿಪೂರ್ಣನಾಗಿರ್ತಕ್ಕಂಥ ಗುಣಪೂರ್ಣನಾದ ಶ್ರೀಹರಿ. ಇದನ್ನು ನಾವು ತಪ್ಪದೇ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲ, ಈ ಪೂರ್ಣತ್ವ ಬೇರೆಯವ್ರಿಗೆ ಯಾಕೆ ಹೇಳಬಾರ್ದು? ಹರಿವಂಶದ ಉದಾಹರಣೆಯನ್ನು ಕೊಟ್ಟ ಆಚಾರ್ಯರು ಹೇಳ್ತಾರೆ, ಹೇಳಲಿಕ್ಕಾಗೋದಿಲ್ಲಪ್ಪ. ಪೂರ್ಣಸ್ಥೋರಿರೇವೇಕೋ, ಪೂರ್ಣನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ ಒಬ್ಬನೇ. ಯಾಕೆ ಅವನು ಸ್ವತಂತ್ರ. ಅವನನ್ನು ಬಿಟ್ಟು ಯಾವುದೂ ಕೂಡ ಪೂರ್ಣವಲ್ಲ. ಯಾಕೆಂತಂದರೆ ಪರಮಾತ್ಮ ಕಾಲಾತೀತ. ಭೂತಕಾಲದಲ್ಲೂ ಇದ್ದಾನೆ, ಭವಿಷ್ಯತ್ ಕಾಲದಲ್ಲೂ ಇರ್ತಾನೆ, ವರ್ತಮಾನ ಕಾಲದಲ್ಲೂ ಇದ್ದಾನೆ, ಪ್ರಳಯ ಕಾಲದಲ್ಲೂ ಇರ್ತಾನೆ. ಎಂದಿಗೂ ವಿಕಾರ ಹೊಂದೋದಿಲ್ಲ. ಅವನು ಪೂರ್ಣ. ಅವನ ಅಧೀನಳಾಗಿದ್ದುಕೊಂಡದ್ದರಿಂದಾಗಿ ಅವನ ಪರಮಭಕ್ತಳಾದ್ದರಿಂದಾಗಿ ಮಹಾಲಕ್ಷ್ಮಿಯು ಕೂಡ ಕಾಲಾತೀತಳು ಅಂತ ಅನಿಸ್ಕೊಳ್ತಾಳೆ. ಆದರೆ ಅಸ್ವಾತಂತ್ರ್ಯನ ಕಾಲಾತೀತಳು. ಕಾಲವಾಗಲಿ, ದಿಕ್ಕಾಗಲಿ, ವೇದಗಳಾಗಲಿ ಇವೆಲ್ಲವೂ ಕೂಡ ಸೃಷ್ಟಿಯ ಆದಿಯಿಂದ ಇರತಕ್ಕಂಥವುಗಳು. ಪ್ರಕೃತಿಯ ಒಂದು ಭಾಗಗಳು ಅಂತ ತಿಳ್ಕೊಳ್ಳಬೇಕು. ಇನ್ನು ನಮಗೆಂತೂ ಕಾಲದ ಅಧೀನರಾಗಿರ್ತಕ್ಕಂಥವ್ರು ನಾವು. ಯಾಕೆ ನಾನು ನಂದು ಅಂತ ಹೇಳಿ ಇದ್ದು ಆ ವಸ್ತುವಿನ ನಾಶವಾಗ್ತಾರ ಜೊತೆಗೆ ನಾವು ಈ ಶರೀರವನ್ನು ಬಿಡಬೇಕಾಗ್ತದೆ. ಆದ್ದರಿಂದಾಗಿ ಕಾಲಾತೀತತ್ವ ಜೀವರಿಗೆ ಇಲ್ಲ. ಮುಕ್ತರಾದ ಮೇಲೆ ಕಾಲಾತೀತರಾಗಿದ್ದರೂ ಕೂಡ ಮುಕ್ತರಾಗುವಕ್ಕಿಂತ ಮೊದಲು ಕಾಲ ಸಂಬಂಧ ಇದ್ದೇ ಇರ್ತದೆ. ಮಹಾಲಕ್ಷ್ಮೀ ದೇವಿಗೆ ಕಾಲನಾಮಕ ಪರಮಾತ್ಮನ ಅಧೀನತ್ವ ಇದ್ದೇ ಇದೆ. ಆದ್ದರಿಂದಾಗಿ ಪೂರ್ಣತ್ವ ಅಂತ ತಿಳ್ಕೊಂಡಂತೇನಿದೆ ಅದು ಪರಮಾತ್ಮನಿಗೆ ಮಾತ್ರ ಪ್ರಸಿದ್ಧವಾಗಿದೆ. ಇಂಥ ಪರಮಾತ್ಮ ರಮಾಬ್ರಹ್ಮಾದಿಗಳಲ್ಲಿ, ಆನಂತರ ಅನೇಕ ಜೀವರಲ್ಲಿ ಅನಂತ ಕಾಲದಿಂದಲೂ ಸ್ವತಂತ್ರ ಕರ್ತೃವಾಗಿದ್ದುಕೊಂಡು ಅವರಿಗೆ ಕಾಣದೆ ಅವರ ಸಕಲ ಕ್ರಿಯೆಗಳನ್ನು ನಡೆಸ್ತಾ ಇರ್ತಾನೆ. ಆದ್ದರಿಂದಾಗಿ ಇಂಥ ಪರಮಾತ್ಮನನ್ನು ಮಂಡೂಕರೂಪಿ ಸನ್ ವರುಣ ದದರ್ಶ, ಕಪ್ಪೆ ರೂಪದಿಂದ ಇರತಕ್ಕಂಥ ವರುಣ ಇಂಥ ಪರಮಾತ್ಮನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದಾನೆ. ಆದ್ದರಿಂದಾಗಿ ಓಂ, ಅಕ್ಷರ, ಪರಿಪೂರ್ಣ ಇವೆಲ್ಲ ಪರಮಾತ್ಮನ ವಿಷ್ಣುವಿನ ವಾಚಕವೇ ಹೊರತು ನಾವೇ ಬ್ರಹ್ಮದೇವರು ಅಂತಲಿಕ್ಕೆ ಆಗೋದಿಲ್ಲ. ನಾನೇ ಬ್ರಹ್ಮ, ನಾನೇ ವಿಷ್ಣು ಅಂತಲಿಕ್ಕೆ ಆಗೋದಿಲ್ಲ. ಇಂಥ ಪರಮಾತ್ಮ ಏನು ಮಾಡ್ತಾನೆ? ಜಾಗರಿತ ಸ್ಥಾನ ಬಹಿಪ್ರಜ್ಞ ಸಪ್ತಾಂಗ 19 ಮುಖ ಸ್ಥೂಲಭುಕ ವೈಶ್ವಾನರ ಪ್ರಥಮ ಪಾದ. ಅಕಾರ ಇದು ಮೊದಲನೇ ಅಕ್ಷರ. ಪರಮಾತ್ಮನ ಮೊದಲನೇ ಅಕ್ಷರದಲ್ಲಿದ್ದ ರೂಪ ಇದು ವಿಶ್ವರೂಪ. ಇವನಿಗೆ ವೈಶ್ವಾನರ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಂಥ ವೈಶ್ವಾನರ ಅಂತ ಅನಿಸ್ಕೊಂಡಿರ್ತಕ್ಕಂಥ ವಿಶ್ವ ನಮ್ಮ ಬಲಗಣ್ಣಿನಲ್ಲಿ ಇದ್ದು, ಅದು ಬಲಗಣ್ಣಿಗೆ ಜಾಗರಿತ ಸ್ಥಾನ ಅಂತ ಕರೀತಾರೆ. ಎಚ್ಚರವಾಗುವ ಸ್ಥಾನ ಅಂತ ತಿಳ್ಕೊಂಡಂತ ಹೇಳ್ತಾರೆ, ಎಚ್ಚರವಾದ ಸ್ಥಾನ ಅಂತ ತಿಳ್ಕೊಂಡಂತ ಹೇಳಿಸರು. ಯಾಕೆ? ನೀವು ಮಕ್ಕಳು ಮಲ್ಕೊಂಡಾಗ ಅವ್ರ ಹತ್ರ ಇರ್ತಿರಲ್ಲ, ನೋಡ್ತಾ ಇರಿ. ಎಚ್ಚರವಾಗುವಾಗ ಮೊದಲು ಬಲಗಣ್ಣನ್ನೇ ತೆಗಿತಾರೆ ಮನುಷ್ಯ, ಎಡಗಣ್ಣು ತೆಗೆಯೋದಿಲ್ಲ. ಬಲಗಣ್ಣನ್ನು ತೆರಿತಾನೆ, ಆನಂತರ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಎಡಗಣ್ಣು ತೆಗೆಯಲ್ಪಡ್ತಾರೆ. ಆದ್ದರಿಂದಾಗಿ ಬಲಗಣ್ಣಿನಲ್ಲಿ ಇರತಕ್ಕಂತಹ ಜಾಗರಿತ ಸ್ಥಾನ, ಅಲ್ಲಿದ್ದುಕೊಂಡು ಪರಮಾತ್ಮ ಏನು ಮಾಡ್ತಾನೆ? ಬಹಿಪ್ರಜ್ಞ, ಹೊರಗಿರುವ ಕಣ್ಣಿನಿಂದ ಹೊರಗಿರ್ತಕ್ಕಂಥ ಎಲ್ಲ ಪದಾರ್ಥಗಳ ಜ್ಞಾನವನ್ನು ಕೊಡ್ತಾನೆ. ಬಹಿಸ್ಥಿತ ವಸ್ತೂನಾಂ ಪ್ರಜ್ಞಂ ಜ್ಞಾನಂ ದದಾತೇತಿ ಬಹಿಪ್ರಜ್ಞ. ಅವನಿಗೆ ಬಹಿಪ್ರಜ್ಞ ಅಂತ ತಿಳ್ಕೊಂಡಂತಾರೆ. ಅವನು ಹೇಗಿದ್ದಾನೆ ಅಂತ ತಿಳ್ಕೊಂಡಂತಂದರೆ, ಅವನು 4 ಕೈಗಳಿವೆ, 2 ಕಾಲುಗಳಿವೆ, 6. ಒಂದು ಅವನಿಗೆ
ಮುಖ ಇದೆ. ಹೀಗಾಗಿ ಸಪ್ತಾಂಗ 7 ಅವಯವಗಳ ಉಳ್ಳವನು. ಆದರೆ ಇವನಿಗೆ ಸಪ್ತವಿಂಶತಿ ಮುಖ ಇವೆ, 24 ಮುಖಗಳಿವೆ. 4 ಕೈಗಳು, 2 ಕಾಲು, 1 ಸೊಂಡಿಲು, ಆನೆಯಂತೆ ಇರತಕ್ಕಂಥ ಸೊಂಡಿಲು, ಹೀಗೆ 7 ಅಂಗಗಳು. ಆದರೆ ಶರೀರ ಒಂದೇ, 19 ಮುಖ ಇವನಿಗಿದೆ. ಈ ಜಾಗೃತ್ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ 19 ಮುಖಗಳು ಇವೆ. ಮಧ್ಯದಲ್ಲಿರ್ತಕ್ಕಂಥ ಮುಖ ಇದು ಗಜಮುಖವಾಗಿದೆ. ಇವನು ಹೊರಗಿನ ಪದಾರ್ಥಗಳನ್ನು ತಾನು ಕಣ್ಣಿನಲ್ಲಿದ್ದು ತಾನು ನೋಡಿ ಅದನ್ನು ನೋಡುವ ಸುಖವನ್ನು ತನ್ನ ಪ್ರತಿಬಿಂಬನಾದ ಜೀವನಿಗೆ ಕೊಡ್ತಾ ಇರ್ತಾನೆ. ಆಚಾರ್ಯರು ಭಾಷ್ಯದ ಬರೀತಾರೆ, 4 ರೀತಿಯಿಂದ ಇರತಕ್ಕಂಥ ಪರಮಾತ್ಮ ವೈಶ್ವಾನರ ಅಂತಕ್ಕಂಥ ತನ್ನ ರೂಪದಿಂದ, ವಿಶ್ವ ಅಂತನ್ನೋ ರೂಪದಿಂದ, ಜಾಗರಿತ ಸ್ಥಾನಗಃ ಬಲಗಣ್ಣಿನಲ್ಲಿ ಇದ್ದು, ಗಜವಕ್ತ್ರ ಆನೆ ಮುಖವುಳ್ಳವನಾಗಿ, ನಿರ್ಮಾತ ಬಾಹ್ಯ ಸಂಹಿತೆ ಜಗತ್ತನ್ನು ನಿರ್ಮಿಸುವವನು ಅವನೇ, ಅದು ಕಾಣುವಂತೆ ಮಾಡುವವನು ಅವನೇ, ಅವನು ಕಾಣುವ ಸುಖವನ್ನು ಕೊಡ್ತಕ್ಕಂಥವನು ಅವನೇ. ಕಣ್ಣಿನಿಂದ ಕಾಣುವ ಸುಖ ನಾವು ಅನುಭವಿಸ್ತೀವಲ್ಲ, ಸಮುದ್ರ ತೀರಕ್ಕೆ ಹೋಗಿ ವಿಶಾಲವಾದ ಪ್ರಕೃತಿ ಸೌಂದರ್ಯ, ಅದರ ಸುಖ ಅನುಭವಿಸ್ತೇವೆ. ದೇವಾಲಯದಲ್ಲಿ ಹೋಗಿ ಪರಮಾತ್ಮನ ಮನೋಹರವಾದ ಮೂರ್ತಿಯನ್ನು ನೋಡಿ ಅದನ್ನು ಅನುಭವಿಸ್ತೇವೆ. ಅನೇಕ ತರಹದ ಜನರನ್ನು ನೋಡಿ ಅವರ ಆನಂದವನ್ನು ಅನುಭವಿಸ್ತೇವೆ. ಹೀಗಾಗಿ ಹೊರಗಿನ ಪದಾರ್ಥಗಳ ಜ್ಞಾನವನ್ನು ಕೊಟ್ಟು ನಮಗೆ ಆನಂದವನ್ನು ಕೊಡ್ತಕ್ಕಂಥ ವ್ಯಕ್ತಿ ಪರಮಾತ್ಮ. 18 ಮುಖಾನ್ಯಸ್ಯ, ಮಧ್ಯದಲ್ಲಿ ಮುಖ ಬಿಟ್ಟು ಉಳಿದು 18 ಮುಖ, 9 ಈ ಕಡೆ 9 ಈ ಕಡೆ. ಅವು ಮಾತ್ರ ಮನುಷ್ಯನಂತೆ ಮುಖ ಇವೆ, ನಮ್ಮಂತೆ ಕಣ್ಣು ಮೂಗು ಈ ರೀತಿಯಾಗಿವೆ. ಮಧ್ಯಮಂತು ಗಜಾಕಾರಂ, ಮಧ್ಯದ ಅವನ ರೂಪ ಆನೆಯ ರೂಪ ಇದೆ. ಚತುರ್ಬಾಹು ಪರಃಪುಮಾನ್, 4 ಕೈಗಳಿಂದ ಯುಕ್ತನಾಗಿದ್ದಾನೆ. 2 ಪಾದ, 4 ಕೈ ಮತ್ತು ಸೊಂಡಿಲು, ಈ ರೀತಿಯಾಗಿ 7 ಅವಯವಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಶುಭಾನ್ ಭೋಗಾನ್ ಇಂದ್ರಿಯೈಸ್ತು, ಈ ತನ್ನ ಬಹಿರಿಂದ್ರಿಯಗಳಿಂದ ಸುಖಕರವಾದ, ಅಂದರೆ ಕಣ್ಣು ಅಂತನ್ನು ಅದನ್ನು ಇಟ್ಟುಕೊಂಡು, ಆನಂತರ ಕಿವಿ ಇತ್ಯಾದಿ ಎಲ್ಲ ಹೊರಗಿನ ಏನು ಸುಖ ನಾವು ಅನುಭವಿಸ್ತೇವೆ ಈ ಇಂದ್ರಿಯಗಳಿಂದ, ಈ ಎಲ್ಲಗಳನ್ನು ಅದರ ಸಾರರೂಪವನ್ನು ತಾನು ಅನುಭವಿಸಿ ಅದರ ಸುಖವನ್ನು ನಮಗೆ ಕೊಡ್ತಾನೆ ಪರಮಾತ್ಮ. ಅನುಭವಿಸ್ತಾನೆ ಅಂತಂದರೆ ಅಲ್ಲಿರ್ತಕ್ಕಂಥ ಸಾರುರೂಪವಾದ ಶುಭ ಭಾಗವನ್ನು, ಮಂಗಲಕರ ಭಾಗವನ್ನು ಮಾತ್ರ ಅನುಭವಿಸ್ತಾನೆ. ಶುಭಾನ್ ಭುಂಕ್ತೆ ನ ಅಶುಭಾನ್. ವಿಶ್ವ ಅಂತ ತಿಳ್ಕೊಂಡಂತಂದರೆ ಸ್ಥೂಲ ಅಂತ ಹೆಸರು. ವಿಶ್ವ ಶಬ್ದಕ್ಕೆ ಸ್ಥೂಲ ಅಂತ ತಿಳ್ಕೊಂಡ ಹೆಸರು. ಯಾಕೆ ಅಂತ ತಿಳ್ಕೊಂಡಂತ ಅದು ಎಲ್ಲ ಕಡೆಯಲ್ಲಿ ಹರಡಿದೆ ಅಂತ ಅರ್ಥ. ನರಹ ಅಂತ ತಿಳ್ಕೊಂಡಂತಂದರೆ ಮರಣವಿಲ್ಲದ ಜೀವ, ನರಯತೈತೆ ನರಹ ಜೀವ. ವೈಶ್ವಾನರ ಅಂತ ತಿಳ್ಕೊಂಡಂತಂದರೆ ಜೀವಾಂತರ್ಗತನಾಗಿರ್ತಕ್ಕಂತಹ ವಿಶ್ವನಾಮಕನಾಗಿರ್ತಕ್ಕಂಥ ಪರಮಾತ್ಮ ಅಂತ ತಿಳ್ಕೊಂಡಂತ ಅರ್ಥ. ಗಣಪತಿಗೆ ಗಜಮುಖ ಬರಲಿಕ್ಕೆ ಕಾರಣ ಏನೇನೋ ಕಥೆ ಹೇಳ್ತಾರೆ. ಪಾರ್ವತಿಗೆ ಸ್ನಾನ ಮಾಡಬೇಕಾಗಿತ್ತಂತೆ, ಎರ್ಕೊಳ್ಬೇಕಾಗಿತ್ತು. ಆದರೆ ಬಾತ್ರೂಮ್ ಹೊರಗೆ ಯಾರು ಬರಬಾರ್ದು ಅಂತ ತಿಳ್ಕೊಂಡಂತೇಳಿ ಅದನ್ನು ಹೇಳೋದಕ್ಕೋಸ್ಕರ ಯಾರು ಇರಲಿಲ್ಲ ಅಂತ ತಿಳ್ಕೊಂಡಂತೇಳಿ ತನ್ನ ಮೈಯಿಂದಲೇ ಮಣ್ಣನ್ನು ತೆಗೆದು ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಜೀವ ಕೊಟ್ಲಂತೆ. ಅದೊಂದು ಕುಮಾರ ರೂಪದಿಂದ ಬಾಗಿಲಲ್ಲಿ ಕೂಡಿಸಿ ಯಾರು ಬಂದರೂ ಒಳಗೆ ಬಿಡಬೇಡ, ನಾನು ಸ್ನಾನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ಲಂತೆ. ಆ ನಂತರ ಅಷ್ಟರಲ್ಲಿ ರುದ್ರದೇವರು ಬಂದ್ರಂತೆ. ಈ ಹುಡುಗ ಒಳಗೆ ಯಾರು ಬಿಡೋದಿಲ್ಲ ಅಂತ ತಿಳ್ಕೊಂಡು, ನನಗೆ ತಡಿತಕ್ಕಂಥವ್ರು ಯಾರು ಅಂತ ತಿಳ್ಕೊಂಡಂತೇಳಿ ತಲೆ ಹಾರಿಸಿದ್ನಂತೆ ರುದ್ರದೇವರು. ಅಷ್ಟೊತ್ತಿಗೆ ಪಾರ್ವತಿ ಬಂದ್ಲಂತೆ. ಅಯ್ಯೋ ನನ್ನ ಮಗನ ಕೊಂದುಬಿಟ್ರೆ ಹಾಗೆ ಹೀಗೆ ಅಂತ ನಮ್ಗೆ ತಲೆ ಜೀವಂತ ಮಾಡಿದಂತೆ. ಅವನು ಸೇವಕರುಗಳಿದ್ದಂತೆ, ಯಾರು ದಕ್ಷಿಣ ಕಾಲು ಮಾಡ್ಕೊಂಡಾರು ಹೋಗಿ ಮಲ್ಕೊಂಡು ತೊಗೊಂಬರ್ರಿ ಅಂತ.
ಒಂದು ಆನೆ ಕಾಲು ಮಾಡ್ಕೊಂಡು ಮಲ್ಕೊಂಡಿತ್ತಂತೆ, ತಲೆ ಕತ್ತರಿಸ್ತಂದು ಹಚ್ಚಿದ್ರಂತೆ. ಕಾಲ್ಪನಿಕವಾಗಿ ಬಂದಿರತಕ್ಕಂತಹ ಯಾವುದೋ ಕಥೆ ಅಥವಾ ತಾಮಸ ಪುರಾಣಗಳಲ್ಲಿ ಬಂದಿರತಕ್ಕಂಥ ಒಂದು ಆಖ್ಯಾಯಿಕೆ ಇರ್ಬೋದು. ನನಗಂತೂ ಇದು ಯಾವ ಪುರಾಣದಲ್ಲಿ ಕಾಣಿಸ್ಲಿಲ್ಲ. ಇರಲಿ, ಗಣೇಶ ಪುರಾಣದಲ್ಲಿ ಬಂದಿದೆ ಅಂತ ಹೇಳ್ತಾರೆ, ನಾನು ನೋಡಿದಾಗೆ ನೆನಪು. ಆದರೆ ಅದು ಪ್ರಾಮಾಣಿಕವಾದ ಪುರಾಣಗಳ ಹೆಸರಿನಲ್ಲಿ ಇಲ್ಲ, ಅದು ಇರಲಿ. ಆದರೆ ಇಲ್ಲಿ ನಾವು ಯಾಕೆ ಈ ಕಥೆಯನ್ನು ನಂಬಾರದು? ಮೊದಲನೇದ್ದು, ಪಾರ್ವತಿ ಇಂದ್ರನ ಗುರು, ಸಕಲ ದೇವತೆಗಳ ಸ್ವಾಮಿಯಾದ ಇಂದ್ರನ ಗುರು, ತನಗೋಸ್ಕರ ಒಂದು ಬಾತ್ರೂಮ್ ಒಂದು ಬಾಗಿಲ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಥವಾ ಯಾರೂ ಬರಲಾರ್ದಂತ ಅಡಿಯೋ ಸಾಮರ್ಥ್ಯ ಅವಳಲ್ಲಿ ಇರಲಿಲ್ಲ. ಮತ್ತು ತನ್ನ ಮೈ ಮೇಲೆ ಅಷ್ಟು ಮಣ್ಣು ಸ್ನಾನ ಮಾಡಿರಲಿಲ್ಲ, ಭಾಳ ದಿವಸ ಮೈಯೆಲ್ಲ ಮಣ್ಣಾಗೈತೇನು? ಇವೆಲ್ಲ ಹುಚ್ಚು ಕಲ್ಪನೆಗಳು. ಇಲ್ಲ, ಈ ವಿಶ್ವನಾಮಕನನ್ನು ಉಪಾಸನೆ ಮಾಡಿ ಗಣಪತಿಗೆ ಆ ಪರಮಾತ್ಮನ ಬಿಂಬರೂಪನ ರೂಪ ಬರುವಂತೆ, ಸಿದ್ಧರಿಗೆ ತಮ್ಮ ಬಿಂಬರೂಪ ಪರಮಾತ್ಮನ ರೂಪ ಬರುವಂತೆ ಅವನಿಗೆ ಆನೆ ಮುಖ ಬಂದಿದೆ. ಈ ಮಾತನ್ನು ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈತ್ ಗಜವಕ್ತ್ರತಾಂ ಮಹಾಯೋಗ ಅಂತನ್ನುವ ಗ್ರಂಥದ ಉದಾಹರಣೆ ಕೊಟ್ಟ ಆಚಾರ್ಯ ಹೇಳ್ತಾ ಇದ್ದಾರೆ. ವಿಶ್ವನಾಮಕ ಪರಮಾತ್ಮನ ಉಪಾಸನೆಯಿಂದ ಆನೆಯ ಮುಖ ಬಂದಿದೆ. ಆದ್ದರಿಂದಾಗಿ ಗಣಪತಿ ಅಂತರ್ಗತ, ಭಾರತೀಯ ಋಣ ಮುಖ್ಯ ಪುರಾಣ ಅಂತರ್ಗತ ವಿಶ್ವನಾಮಕ ಅಥವಾ ವಿಶ್ವಂಬರಾತ್ಮಕ ಶ್ರೀಕೃಷ್ಣಾಯ ನಮಃ ಅಂತ ತಿಳ್ಕೊಂಡಂತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಇದೆ. ಇನ್ನು ವಿಶ್ವ ಮತ್ತು ತೈಜಸರನ್ನು ಧ್ಯಾನ ಮಾಡಿ ಇಂದ್ರನಿಗೆ ಇಂದ್ರ ಪದವಿ ಬಂತಂತೆ. ವಿಶ್ವ, ತೈಜಸ, ತುರಿಯ ಇವುಗಳನ್ನು ಧ್ಯಾನ ಮಾಡಿ ರುದ್ರದೇವರು ತಮ್ಮ ರುದ್ರತ್ವವನ್ನು ಪಡೆದರಂತೆ. ಅಂದರೆ ಗಣಪತಿಗೆ, ಇಂದ್ರನಿಗೆ, ರುದ್ರದೇವತೆಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಅದ್ಭುತವಾದ ರೂಪ ಬರಲಿಕ್ಕೆ ಈ ಪರಮಾತ್ಮನ ಧ್ಯಾನವೇ ಕಾರಣ ಅಂತ ತಿಳ್ಕೊಂಡಂತೇಳಿ, ಇಂಥ ಸಕಲ ದೇವತೆಗಳಿಗೆ ಕಾರಣ ಆಗಿರ್ತಕ್ಕಂಥ ಪರಮಾತ್ಮನೇ ಪರಿಪೂರ್ಣ ಅಂತ ತಿಳ್ಕೊಂಡಂತ ಹೇಳಿ ಮಹಾಯೋಗದ ಉದಾಹರಣೆಯನ್ನು, ಗ್ರಂಥದ ಉದಾಹರಣೆಯನ್ನು ಕೊಟ್ಟು ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಸ್ವಪ್ನಸ್ಥಾನ ಅಂತಃಪ್ರಜ್ಞ, ನಿದ್ದೆ ಬರುವಾಗ ಆರಂಭದಲ್ಲಿ ಸ್ವಪ್ನಗಳು ಬೀಳ್ತವೆ. ಗಾಢವಾದ ನಿದ್ರೆ ಬರಬೇಕಾಗಿದ್ದರೂ ಪುಣ್ಯ ಬೇಕಾಗ್ತದೆ. ಇಲ್ಲದೆ ಕನಸಿನ ಕನಸು ಅಂತೇನೇನು ವಿಕಲವಾದ ಕನಸು, ಭಯಭೀತವಾದ ಕನಸುಗಳು, ಒಮ್ಮೊಮ್ಮೆ ಒಳ್ಳೆಯ ಕನಸು ಬೀಳ್ತದೆ. ಆ ಸ್ವಪ್ನವನ್ನು ತೋರಿಸ್ತಕ್ಕಂಥ ಪರಮಾತ್ಮ ತಾನು ಕಂಠದಲ್ಲಿ ವಾಸ ಮಾಡಿದ್ದಾನೆ. ಎಲ್ಲಿ ವಾಸ ಮಾಡಿದ್ದಾನೆ? ಮಲೆಕೊಂಡಾಗ, ಎಚ್ಚರಿದ್ದಾಗಲೂ ಕೂಡ ಈ ನರ ಚಾಲು ಇರ್ತದೆ. ಮಲೆಕೊಂಡಾಗ ಟಪ 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 ಅದು ಹಾರ್ತಿರ್ತದೆ. ಹಾಗೆ ಅವನು ಕನಸು ಕಾಣ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸ್ವಪ್ನಸ್ಥಾನ ಇರ್ತಕ್ಕಂಥ ಇವನಿಗೆ ತೈಜಸ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಂತಃಪ್ರಜ್ಞ, ಇವನು ಎಚ್ಚರವಿದ್ದಾಗ ಏನೇನು ವಸ್ತುಗಳನ್ನು ನೋಡಿ ಕೇಳಿ ಎಲ್ಲ ಮನಸ್ಸಿನಲ್ಲಿ ಅವುಗಳ ಏನು ಸಂಸ್ಕಾರ ಮೂಡಿದೆ, ನೋಡಿದ ಅನುಭವ ಏನು ಮೂಡಿದೆ ಅಲ್ಲ, ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಆ ಸಂಸ್ಕಾರಕ್ಕೆ ಮತ್ತು ಹಿಂದಿನ ಜನ್ಮದ ನೋಡಿದ ಸಂಸ್ಕಾರಗಳನ್ನು ಮಿಕ್ಸ್ ಮಾಡಿ ಪರಮಾತ್ಮ ಒಂದು ಹೊಸ ಜಗತ್ತನ್ನು ನಮಗೆ ತೋರಿಸಿಕೊಡ್ತಾನೆ. ಇವನಿಗೆ ತೈಜಸ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಂದರೆ ನಾವು ಎಷ್ಟು ಅಸ್ವತಂತ್ರರು. ದೇವರು ತೋರಿಸದೇ ಇದ್ದರೆ ಜಗತ್ತು ಕಾಣೋದಿಲ್ಲ. ಡಾಕ್ಟರ್ ಹೇಳ್ತಾರೆ ನಿಂಗೆ ರೆಟಿನೇ ಸತ್ತೋಗಿದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಳ್ತಾರೆ. ಪರಮಾತ್ಮ ಅನುಗ್ರಹ ಇದ್ದರೆ ಕಣ್ಣು ಇರ್ತಾರೆ. ಪರಮಾತ್ಮ ಅನುಗ್ರಹ ಇದ್ದರೆ ಸ್ವಪ್ನಗಳಲ್ಲಿ ಪರಮಾತ್ಮ ಸ್ವಪ್ನ ಜಗತ್ತನ್ನು ನಮಗೆ ತೋರಿಸಿಕೊಡ್ತಾನೆ. ಸ್ವಪ್ನದಲ್ಲಿ ಸ್ವಪ್ನ ವಸ್ತು ಸತ್ಯ, ಜಾಗೃತ ಅವಸ್ಥೆಯಲ್ಲಿ ಅದು ಸತ್ಯವಲ್ಲ. ಯಾಕೆ ಸ್ವಪ್ನ ಪರಮಾತ್ಮ ತೋರಿಸ್ತಾನೆ? ಪುರಾಣಗಳಲ್ಲಿ ವಿವರಣೆ ಬಂದಿದೆ. ನಾವು ಕೆಲವು ಪಾಪ ಮಾಡಿರ್ತೇವೆ, ಕೆಲವು ಪುಣ್ಯ ಮಾಡಿರ್ತೇವೆ. ಆದರೆ ಆ ಪಾಪ ಅನುಭವಿಸೋದಕ್ಕೋಸ್ಕರ ಮತ್ತೆ ಜನ್ಮ ಕೊಡಬೇಕಾಗಿದ್ರೆ ಭಾಳ ದುಃಖ ಪಾಪ ಸಣ್ಣದಿರ್ತದೆ. ಜನ್ಮ ತೆಗೆದುಕೊಂಡು ಅನುಭವಿಸೋ ದೊಡ್ಡ ಪಾಪ ಇರೋದಿಲ್ಲ.
ಪುಣ್ಯನೂ ಸ್ವಲ್ಪ ಸ್ವಲ್ಪ ಪುಣ್ಯ ಮಾಡಿರ್ತೇವೆ. ಅದಕ್ಕೆ ಒಂದು ಜನ್ಮ ಕೊಟ್ಟು ಪುಣ್ಯ ಸುಖ ಕೊಡ್ತಕ್ಕಂಥದ್ದು ಅದಕ್ಕೆ ಅಷ್ಟು ಪುಣ್ಯ ಇರೋದಿಲ್ಲ. ಅದಕ್ಕೆ ಸ್ವಪ್ನದಲ್ಲಿ ಒಳ್ಳೆಯ ಕನಸನ್ನು ತೋರಿಸಿ ರಾಜನಾದ ಹಾಗೆ, ಆ ನಂತರ ಪ್ರೈಮ್ ಮಿನಿಸ್ಟರ್ ಆದ ಹಾಗೆ, ಆ ನಂತರ ಮತ್ತೇನೇನೋ ಕನಸುಗಳನ್ನು ಕಾಣ್ತಾ ಇರ್ತೇವಲ್ಲ ಅಂತ ಆ ರೀತಿಯಾಗಿ ಕನಸು ಬಿದ್ದಿರ್ತದೆ. ಆ ನಂತರ ಕೆಲವು ಸಲ ಯಾರೋ ಬೆನ್ನಟ್ಟುಕೊಂಡು ಬಂದಿದ್ದಾರೆ, ಎಲ್ಲಿ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಮಾತನಾಡ್ಲಿಕ್ಕೆ ಆಗ್ತಾಯಿಲ್ಲ, ಚೀರ್ಲಿಕ್ಕೆ ಆಗ್ತಾಯಿಲ್ಲ, ಮುಂದೆ ಹೋಗ್ತೇನೆ ದಾರಿ ಬಂದಾಗಿಬಿಟ್ಟಿದೆ, ಮುಂದೆ ಹೋಗ್ಲಿಕ್ಕೆ ದಾರಿಯೇ ಸಿಕ್ಕೋದಿಲ್ಲ. ಕೆಲವು ಸಲ ಅಜೀರ್ಣದಿಂದ ಲೇಟಾಗಿ ಊಟ, ಸ್ವಲ್ಪ ಬಹಳ ಊಟ ಮಾಡಿದಾಗ ಅಜೀರ್ಣದಿಂದ ಸ್ವಪ್ನ ಬೀಳ್ತವೆ. ಆ ಸ್ವಪ್ನ ಅಜೀರ್ಣಕ್ಕೆ ಕಾರಣವಾಗಿದ್ದರೂ ಕೂಡ ಅಜೀರ್ಣತನವೂ ಕೂಡ ಅದೊಂದು ಪಾಪವೇ. ಆ ವಿಕೃತವಾದ ಸ್ವಪ್ನಕ್ಕೆ ಅದು ಕೂಡ ಕಾರಣೀಭೂತವಾಗ್ತದೆ. ಇರಲಿ, ಇಂಥ ತೇಜಸ ಪರಮಾತ್ಮ ಅವನ ಎರಡನೇ ರೂಪ ಇದು. ದ್ವಿತೀಯ ಪಾದ, ಒಳಗಿನ ಆ ಸಂಸ್ಕಾರದಿಂದ ಉಂಟಾಗತಕ್ಕಂಥ ಸುಖ ದುಃಖಗಳನ್ನು ಪರಮಾತ್ಮ ಕೊಡ್ತಾನೆ. ಇವನಿಗೂ ಕೂಡ ಮೊದಲಿನಂತಲೇ 18 ಪುರುಷ ಮುಖಗಳು, ಒಂದು ಆನೆಯ ಮುಖ, 19 ಮುಖ, 4 ಕೈಗಳು, 2 ಕಾಲುಗಳು, ಸೊಂಡಿಲು ಈ ಸರಿಯಾಗಿ ಒಟ್ಟು 7 ಅಂಗಗಳು ಇವನಿಗಿವೆ ಅಂತ ತಿಳ್ಕೊಂಡು ತಂದಿದ್ದಾರೆ. ಆಚಾರ್ಯರು ವರಾಹರು ಪುರಾಣದ ಉದಾಹರಣೆ ಕೊಟ್ಟು ಹೇಳ್ತಾರೆ, ಸ್ವಪ್ನ ಅಂತ ತಿಳ್ಕೊಂಡು ಅಂತಂದರೆ ಜಾಗ್ರತ್ ದರ್ಶನ ಸಂಸ್ಕಾರ. ಎಚ್ಚರಿದ್ದಾಗ ಏನೇನು ನೋಡ್ತಾನೆ, ಏನೇನು ಕೇಳ್ತಾನೆ, ಏನೇನು ಅನುಭವಿಸ್ತಾನೆ, ಏನೇನು ತಿಂತಾನೆ, ಇವೆಲ್ಲಗಳ ಸಂಸ್ಕಾರ ಮನಸ್ಸಿನ ಮೇಲೆ ಮೂಡಿರ್ತದೆ. ಆ ಸಂಸ್ಕಾರವನ್ನೇ ರಾ ಮಟೀರಿಯಲ್ಲಾಗಿ ಮಾಡಿಕೊಂಡು ಪರಮಾತ್ಮ ಕಂಠದಲ್ಲಿದ್ದು ಈ ಸ್ವಪ್ನಗಳನ್ನು ನಮಗೆ ತೋರಿಸಿಕೊಡ್ತಾನೆ. ಆದ್ದರಿಂದ ಇವನಿಗೆ ಪ್ರವಿವಿಕ್ತ ಭುಕ ಅಂತೇಳಿ ಕರೀತಾರೆ. ಪ್ರವಿವಿಕ್ತ ಭುಕ ಅಂತಂದೇನು, ಮೊದಲು ಕಂಡದ್ದನ್ನು ಬೇರೆ ರೂಪವನ್ನು ಮಾಡಿ ನಮಗೆ ತೋರಿಸ್ತಾನೆ. ಅಂದರೆ ಎಚ್ಚರವಿದ್ದಾಗ ನೋಡಿದ ಸಂಸ್ಕಾರಗಳ ಅನುಭವವನ್ನು ಈ ಕಾಲದಲ್ಲಿ ಪರಮಾತ್ಮ ನಮಗೆ ಕೊಡ್ತಾನೆ. ಅಥವಾ ಪ್ರವಿವಿಕ್ತ ಭುಕ ಅಂತಂದರೆ ನಾವು ಕಾಣುವ ವಸ್ತುಗಳಿಂದ ಬೇರೆಯಾಗಿರ್ತಕ್ಕಂಥ, ವಿವಿಕ್ತ ಬೇರೆಯಾದದ್ದು, ನಾವು ಕಂಡ ವಸ್ತುಗಳಿಗಿಂತಲೂ ಬೇರೆಯಾದ, ಸ್ವಪ್ನ ಕಾರ್ಯದಲ್ಲಿ ಮಾತ್ರ ಸತ್ಯವಾಗಿರುವ ಸಂಸ್ಕಾರದ ವಿಕಾರ ರೂಪವಾಗಿರ್ತಕ್ಕಂತಹ ಆ ಸುಖಗಳನ್ನು ತಾನು ಸ್ವೀಕರಿಸಿ ಈ ಜೀವನಿಗೂ ಸುಖ ಕೊಡ್ತಾನೆ. ಒಂದು ದಿವಸ ನಮ್ಮ ಅಜ್ಜಿ ಬೆಳಗ್ಗೆ ಕರೆದು ಹೇಳಿದ್ಲು. ಆಗಿನ ಕಾಲಕ್ಕೆ ಹೆಣ್ಮಕ್ಳ ಕೈಯಲ್ಲಿ ಒಂದು ಪೈಸಾ ಇರ್ತಿರಲಿಲ್ಲ. ಪೈಸಾ ಬರೋದೇ ಕಡಿಮೆ. ಮನೆಯಿಂದ ಹೊಲದಿಂದ ಕಾಳುಗಳು ಬರಬೇಕು, ಏನೋ ಸ್ವಲ್ಪ ಮಾರಿ ಬಟ್ಟೆ ಗಿಟ್ಟೆಗೋಸ್ಕರ ದುಡ್ಡು ಇರ್ತಾಯಿತ್ತು. ಯಾರ ಕೈಯಲ್ಲಿ ದುಡ್ಡು ಇರ್ತಿರಲಿಲ್ಲ. ಆವಾಗ ನಾವು ಅಜ್ಜಿ ಕಾಡ್ತಿದ್ವಿ, ಅಜ್ಜಿ ಚಾಕ್ಲೇಟಿಗೆ ಅಥವಾ ಪುಟಾಣಿ ಶೇಂಗಾ, ಚೋಟಕ್ಕೆ ಭಾಳ ತರ್ತಿರ್ಲಿಲ್ಲ, ಅದು ಸ್ವಲ್ಪ ಹಣ ಕೊಡು. ಏನು ಮಾಡಲಪ್ಪ ನೋಡಂತ, ನನ್ನ ಮಗ ನಂಗೆ ಕೊಡ್ತೀನಪ್ಪ ಅಂತ ಕೊಡಂತಿಲ್ಲ. ಒಂದು ದಿವಸ ಮುಂಜಾನೆ ಕರೆಲೇ, ಬಾಯಿಲ್ ನಿನ್ನೆ ನನ್ನ ಕನಸು ಬಿತ್ತು, ಕೈ ತುಂಬ ದುಡ್ಡಿದ್ದು, ಆ ಕೈ ತುಂಬ ದುಡ್ಡು ನಿನಗೆ ಕೊಟ್ಬಿಟ್ನೋ, ನಿನಗೆ ಎಲ್ಲ ನೀನು ಅಣ್ಣ ತಮ್ಮದಿಗೆಲ್ಲ ಹಂಚಿಬಿಟ್ಟೆ ನಾನು, ಅಷ್ಟು ಕೈ ತುಂಬ ದುಡ್ಡಿದ್ದು ಅಂತ ತಿಳ್ಕೊಂಡು ಸಂತೋಷದಿಂದ ಹೇಳಕತ್ತೈತೆ. ಪಾಪ ಏನೋ ವಿಚಾರ ಮಾಡಿರ್ಬೇಕು, ಆ ವಯಸ್ಸಾಗಿರ್ತಕ್ಕಂಥ ಮುದುಕಿ ಮಕ್ಕಳಿಗೆ ಹಣ ಕೊಡಬೇಕು, ಮೊಮ್ಮಕ್ಕಳಿಗೇನೋ ಹಂಚಬೇಕು ಅಂತ ತಿಳ್ಕೊಂಡು ಅಂತೇಳಿ ದೇವರು ಆ ರೀತಿ ಆನಂದವನ್ನು ಒಳಗೆ ಕೊಟ್ಟಿದ್ದಾನೆ. ಆದ್ದರಿಂದಾಗಿ ಇದು ಜಾಗ್ರತಲ್ಲಿ ನೋಡಿದ್ದು, ಆದರೆ ಅದರಿಂದ ಭಿನ್ನವಾಗಿರ್ತಕ್ಕಂಥ ವಾಸನಾತ್ಮಕವಾಗಿರ್ತಕ್ಕಂಥ ರೂಪಗಳನ್ನು ತೋರಿಸ್ತಕ್ಕಂಥವನಿಗೆ ತೇಜಸ ಅಂತ ತಿಳ್ಕೊಂಡು ಅಂತ ಹೇಳಿ. ಅದಾದ ನಂತರ ಇನ್ನೊಂದು ಗಾಢ ನಿದ್ರಾವಸ್ಥೆ ಇದೆ. ಯತ್ರ ಸುಪ್ತಃ ನ ಕಂಚನ ಕಾಮಂ ಕಾಮಯತೆ. ಅಲ್ಲಿ ಮನಸ್ಸು ಕೂಡ ಮಲ್ಕೊಂಡಿದ್ದರಿಂದಾಗಿ ಜೀವ, ದೇಹ, ಕಾಲ 3 ಕಾಲದಲ್ಲಿ ಜಾಗೃತವಾಗಿರ್ತವೆ. ಮನಸ್ಸು, ಬುದ್ಧಿ ಜಾಗೃತವಾಗಿರೋದಿಲ್ಲ. ಆದ್ದರಿಂದ ಏನನ್ನೂ ಬಯಸೋದಿಲ್ಲ, ಏನನ್ನೂ ನೋಡಲಿಕ್ಕಾಗೋದಿಲ್ಲ. ಯಾಕೆ? ನೋಡಲಿಕ್ಕೆ ವಾಸನಾಮಯವಾಗಿರ್ತಕ್ಕಂಥ ಕಣ್ಣಾದರೂ ಬೇಕಲ್ಲ, ಮನಸ್ಸು ಬೇಕಲ್ಲ, ಅದು ಕೂಡ ಇಲ್ಲ. ಅದಕ್ಕೆ ಸುಷುಪ್ತ ಸ್ಥಾನ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಸುಷುಪ್ತ ಸ್ಥಾನ ಅಂತಂದರೆ ಹೃದಯ. ಪರಮಾತ್ಮ ಹೃದಯದಲ್ಲಿ ಇದ್ದು ಪ್ರಜ್ಞಾನ ಘನ, ಇದು ಘನ ಪ್ರಜ್ಞಾ ಅಂತ ಸಮಾಸ ಮಾಡಬೇಕು, ವಿಪರೀತ ಸಮಾಸ ಅಂತಾರೆ.
ಪ್ರಜ್ಞಾನಘನ ಏವ ಆನಂದಮಯ. ಘನಪ್ರಜ್ಞ, ಘನವಾದ ದಟ್ಟವಾಗಿರ್ತಕ್ಕಂತಹ ಅಂತ ಒಂದರ್ಥ. ಆನಂತರ ಘನ ಶಬ್ದಕ್ಕೆ ಆಚಾರ್ಯ ಭಾಷ್ಯದಲ್ಲಿ ಬರೀತಾರೆ ಆಂತರಿಕ ಅಂತಿಕೊಂಡು ಅಂತ ಹೇಳಿ. ಅಂದರೆ ತನ್ನ ಸ್ವರೂಪ, ತನ್ನ ಅಜ್ಞಾನ, ಕಾಲ, ಸುಷುಪ್ತಿ ಅವಸ್ಥೆ ಇಷ್ಟೇ ಜ್ಞಾನ ಅವನಿಗಿರೋದ್ರಿಂದ ಇದಕ್ಕೆ ಘನ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಇಂಥ ಅವಸ್ಥೆಯಲ್ಲಿರ್ತಕ್ಕಂಥ ಅದರ ಜ್ಞಾನವನ್ನು ಅಜ್ಞಾನಾವೃತನಾದ ಜೀವನಿಗೆ ಘನ ಅಂತ ಹೆಸರು. ಅವನಿಗೆ ಆ ಕಾಲದಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ ಪರಮಾತ್ಮ ಅವನಿಗೆ ಸ್ವರೂಪ ಸುಖದ ಒಂದು ಝಲಕ್, ಸ್ವಲ್ಪ ಕಿಂಚಿತ್ ಸುಖದ ಅನುಭವವನ್ನು ತಂದುಕೊಡ್ತಾನೆ ಪರಮಾತ್ಮ. ಆ ಕಾಲದಲ್ಲಿ ಅವನಿಗೆ ಪ್ರಾಜ್ಞ ಅಂತ ತಿಳ್ಕೊಂಡು ಅಂತ ಹೇಳಿ ಸರ್. ಅಜ್ಞರಾಗಿರ್ತಕ್ಕಂಥ ಜೀವರಿಗೆ ವಿಶೇಷವಾದ ಉಪಕಾರವನ್ನು ಮಾಡ್ತಾನೆ, ಅವರಿಗೆ ಸುಖವನ್ನು ಅನುಭವಿಸಿಕೊಡ್ತಾನೆ. ಆದ್ದರಿಂದಾಗಿ ಇವನಿಗೆ ಪ್ರಾಜ್ಞ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಸುಷುಪ್ತ ಸ್ಥಾನ ಹೃದಯದಲ್ಲಿ ಇದ್ದುಕೊಂಡು ಏಕೀಭೂತ, ಏನನ್ನೂ ಕಾಣದೆ ಕೇವಲ ತನ್ನ ಸ್ವರೂಪವನ್ನು ಮಾತ್ರ ಕಾಣ್ತಾ ದಟ್ಟವಾದ ನಿದ್ದೆ, ಅಗದಿ ಗಡದ್ದಾಗಿರ್ತಕ್ಕಂಥ ನಿದ್ದೆಯಲ್ಲಿ ಪರಮಾತ್ಮ ತಾನು ಆನಂದಭುಕ, ತಾನು ಸ್ವರೂಪ ಆನಂದವನ್ನು, ತನ್ನ ಸ್ವರೂಪದ ಆನಂದವನ್ನು ಅನುಭವಿಸಿ ತನ್ನ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಿಗೂ ಅವನ ಸ್ವರೂಪದ ಆನಂದವನ್ನು ಅನುಭವವಾಗುವಂತೆ ಮಾಡ್ತಾನೆ. ಆದ್ದರಿಂದಾಗಿ ಇವನಿಗೆ ಇಲ್ಲಿರ್ತಕ್ಕಂಥ ಮುಖಗಳು ಅಂತೇನಿದೆ ಇವೆಲ್ಲ ಜ್ಞಾನಾತ್ಮಕವಾಗಿರ್ತಕ್ಕಂಥ ಮುಖಗಳಿವೆ. ಆದ್ದರಿಂದಾಗಿ ಈ ಜ್ಞಾನಾನಂದಾತ್ಮಕವಾಗಿದೆ ಅಂತಂದರೆ ಮತ್ತು ಮೊದಲಿನ ಎರಡು ಮುಖಗಳು ಅವು ಜ್ಞಾನಾನಂದಾತ್ಮಕವೇ. ಇವನಿಗೆ ಪರಮಾತ್ಮನಿದು ಮೂರನೇ ರೂಪ, ಮೂರನೇ ಅಂಶ ಅಂತ ಕರೀತಾರೆ. ಆಚಾರ್ಯ ಹೇಳ್ತಾರೆ ಸುಷುಪ್ತಂತು ತಮೋಜ್ಞೇಯಂ. ಸುಷುಪ್ತಿ ಅವಸ್ಥೆ ಅಂತಂದ್ರೇನು? ತಮೋಗುಣದ ಗಾಢವಾದ ಅವಸ್ಥೆ. ತಮೋಗುಣದಿಂದ ಆವೃತನಾಗಿ ಏನು ಕಾಣೋದಿಲ್ಲ, ಏನು ವಿಚಾರ ಮಾಡೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಬಯಕೆ ಏನೂ ಇಲ್ಲೋದಿಲ್ಲ ಅಲ್ಲಿ. ಆಗ ತಮೋಗುಣದಿಂದ ಆವೃತನಾಗಿದ್ದರಿಂದಾಗಿ ಇಚ್ಛೆ ಮಾಡಲಿಕ್ಕೆ ಸಾಮರ್ಥ್ಯ ಇರೋದಿಲ್ಲ, ನೋಡಲಿಕ್ಕೆ ಸಾಮರ್ಥ್ಯ ಇರೋದಿಲ್ಲ. ತನ್ನಲ್ಲಿರ್ತಕ್ಕಂಥ ಒಂದು ಅಜ್ಞಾನ ರೂಪ ಅಂತಿಕೊಂಡಂತೇನಿದೆ, ಅಜ್ಞಾನ ಆವರಣ ಅಂತಿಕೊಂಡಂತೇನಿದೆ ಅದು ಕಾಲ. ಆ ನಂತರ ತನ್ನ ಗಾಢ ನಿದ್ರೆ, ತನ್ನ ಸ್ವರೂಪ, ಇಷ್ಟೇ ಅವನಿಗೆ ಆ ಕಾಲದಲ್ಲಿ ಜ್ಞಾನ ಇರ್ತದೆ. ಆವಾಗ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮ ತಾನೇ ಸ್ವತಃ ಅವನ ಮನಸ್ಸಿನಲ್ಲಿ, ಸ್ವರೂಪ ದೇಹದ ಮನಸ್ಸಿನಲ್ಲಿ ಹೊಕ್ಕು, ಸ್ಥೂಲ ಮನಸ್ಸಲ್ಲ, ಅವನಿಗೆ ಆ ಸ್ವರೂಪ ಸುಖದ ಕಿಂಚಿತ್ ಸುಖದ ಅನುಭವವನ್ನು ತಂದು ಕೊಡ್ತಾನೆ. ಆದ್ದರಿಂದಾಗಿ ಇವನಿಗೆ ಪ್ರಾಜ್ಞಾ ಅಂತ ತಿಳ್ಕೊಂಡಂಥ ಹೆಸರು. ಸ್ವಪ್ನವನ್ನು ತೋರಿಸುವನು ತೈಜಸ. ಆ ನಂತರ ಸುಷುಪ್ತಿ ಅವಸ್ಥೆಯಲ್ಲಿ ಆ ಸ್ವರೂಪ ಸುಖವನ್ನು ಅನುಭವ ಮಾಡಲಿಕ್ಕೆ ಕೊಡ್ತಕ್ಕಂಥವನು ಪ್ರಾಜ್ಞಾ ಅಂತ ತಿಳ್ಕೊಂಡು ತಂದಿದ್ದಾರೆ. ಏಕೀಭಾವಂ ರಜೇತಾಂಚ ತೇನ ವಿಶ್ವಶ್ಚ ತೈಜಸ. ವಿಶ್ವ, ತೈಜಸ, ಪ್ರಾಜ್ಞ ಮೂರೂ ಏಕಕಾಲದಲ್ಲಿ ಒಂದೇ ಪ್ರಾಜ್ಞ ರೂಪದಿಂದಲೇ ಆ ಕಾಲದಲ್ಲಿ ಇರ್ತಾರೆ. ಆದ್ದರಿಂದ ಅವನಿಗೆ ಪ್ರಾಜ್ಞಾ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ತಮಾಸ್ತನಿಂದ ಆವೃತನಾಗಿರ್ತಕ್ಕಂಥ ಜೀವನಿಗೆ ಘನ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ತನ್ಮಾತ್ರಸ್ಯ ಕಾಲಸ್ಯ ಘನಪ್ರಜ್ಞ ಪ್ರದರ್ಶನಾತ್. ಅಲ್ಲಿ ಅಲ್ಲಿರ್ತಕ್ಕಂಥ ಕಾಲದಲ್ಲಿ ಸ್ವಲ್ಪ ಸುಖವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಘನಪ್ರಜ್ಞಾ ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರು. ಪ್ರಕಾಶಕ ಅಂತ ಅನ್ನುವ ಗ್ರಂಥದ ಉತ್ತರವನ್ನು ಕೊಟ್ಟು ಅದನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಇವನು ಹೇಗಿದ್ದಾನೆ? ಪೂರ್ಣಾನಂದಮಯ, ಅಪ್ರಾಕೃತವಾಗಿರ್ತಕ್ಕಂಥ ಜ್ಞಾನಸ್ವರೂಪವುಳ್ಳ ಮುಖನಾಗಿದ್ದಾನೆ. ಭೋಗ ಇಲ್ಲದೆ, ಯಾಕೆಂದರೆ ಭೋಗಿಸುವ ಇಂದ್ರಿಯಗಳಾಗೆಲ್ಲ ಸುಪ್ತವಾಗಿರ್ತವೆ. ಆಗ ಸ್ವರೂಪಾನಂದವನ್ನು
ಪರಮಾತ್ಮ ತಾನು ಅದ್ಭುತವಾದಂಥ ತನ್ನ ಆನಂದವನ್ನು, ಅಪ್ರಾಕೃತವಾದ ಆನಂದವನ್ನು ಅನುಭವಿಸುತ್ತಾ ಈ ಜೀವನಿಗೂ ಕೂಡ ಈ ಕಾಲದಲ್ಲಿ ತೋರಿಸಿಕೊಡ್ತಾನೆ. ಆನಂದ ಮಯತ್ವ ಚೇತೋ ಮುಖಸ್ಯ, ಎಲ್ಲ ರೂಪಗಳಲ್ಲಿಯೂ ಆನಂದ ಸ್ವರೂಪನೇ ಆಗಿರ್ತಕ್ಕಂಥ ಇವನು ಆ ಕಾಲದಲ್ಲಿ ಜೀವನಿಗೆ ಆನಂದ ಕೊಡ್ತಾನೆ. ಆದ್ದರಿಂದಾಗಿ ಇವನಿಗೆ ಪ್ರಾಜ್ಞಾ ಅಂತ ತಿಳ್ಕೊಂಡಂಥ ಹೆಸರು, ವಿಜ್ಞಾನ ಘನ ಅಂತ ತಿಳ್ಕೊಂಡಂಥ ಹೆಸರು ಹೊಂದಿದ್ದಾರೆ. ಈ ಪರಮಾತ್ಮ ಅಂದರೆ ವಿಶ್ವ ತೈಜಸ ರೂಪ ಪರಮಾತ್ಮಗಳು ಮುಂದೆ ಹೇಳ್ತಕ್ಕಂತಹ ತುರಿಯ ರೂಪ ಪರಮಾತ್ಮನ ರೂಪ ಎಲ್ಲವೂ ಕೂಡ ಇವೆಲ್ಲವೂ ಏಷ ಸರ್ವೇಶ್ವರ, ಇವನು ಸರ್ವೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ, ಸರ್ವಸ್ವಾಮಿ ವ್ಯಕ್ತಿ. ಇವನು ನಾನೇ ಅಂತಿಕೊಂಡಂತ ಹೇಗೆ ಹೇಳಲಿಕ್ಕಾಗೋದಿಲ್ಲ, ಆಗೋದು ಸಾಧ್ಯ ಇಲ್ಲ. ಏಷಃ ಸರ್ವಜ್ಞ, ಉಪನಿಷತ್ತು ಹೇಳ್ತದೆ ಇವನು ಸರ್ವಜ್ಞ. ಏಷಃ ಅಂತರ್ಯಾಮಿ, ಇವನು ನಮ್ಮ ಅಂತರ್ಯಾಮಿಯಾಗೇ ಇರ್ತಾನೆ. ಏಷಃ ಸಂಪೂರ್ಣ ಜಗತ್ತಿಗೆ ಇವನೇ ನಿಮಿತ್ತ ಕಾರಣ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಬಂಧ ಮೋಕ್ಷಗಳನ್ನು ನಡೆಸ್ತಕ್ಕಂಥವನು ಇವನೇ 4 ರೂಪದಿಂದ ಇರ್ತಕ್ಕಂಥ ಶ್ರೀಹರಿ ಪೂರ್ಣ ಅಕ್ಷರ. ಏಷಃ ಚತುರೂಪ ಆತ್ಮ, ಈ 4 ರೂಪದಲ್ಲಿ ಕೂಡ ಇವನು ಸರ್ವಜ್ಞ ಸರ್ವೇಶ್ವರನಾಗಿದ್ದಾನೆ. ಬೇರೆ ಬೇರೆ ಅವಸ್ಥೆಯ ಸುಖಗಳನ್ನು ಕೊಡೋದರಿಂದಾಗಿ ಇವನಿಗೆ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಅಂತ ಕರೀತಾರೆ. ಇವನ ಸಕಲ ರೂಪಗಳು, ಸಕಲ ಮುಖಗಳು ಇವೆಲ್ಲವೂ ಕೂಡ ಎಲ್ಲ ಕಾಲದಲ್ಲಿಯೂ ಇವು ಅಪ್ರಾಕೃತವೇ, ಜ್ಞಾನಾನಂದ ಪರಿಪೂರ್ಣವೇ. ಇದು ಪರಮಾತ್ಮನ ಇದೊಂದು ಕ್ರೀಡೆ, ಇದೊಂದು ಆಟ. ಪರಮಾತ್ಮ ಇದೆಲ್ಲ ಆಟವನ್ನು ಯಾಕೆ ಮಾಡ್ತಾನೆ? ಈ ರೀತಿಯಾಗಿ ಸ್ವಪ್ನಗಳನ್ನು ತೋರಿಸೋದು ಯಾಕೆ ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನಿಗೆ ಅದೊಂದು ಅದ್ಭುತವಾದ ನಮ್ಮ ಮೇಲೆ ಕರುಣೆ ಇದೆ, ಅದಕ್ಕೋಸ್ಕರ ಇದನ್ನೆಲ್ಲ ನಮಗೆ ತೋರಿಸ್ತಾನೆ. ಈಗ ಸೂರ್ಯ ಇರುವಾಗ ದೀಪ ಹಚ್ಚಿಟ್ರೆ ಸೂರ್ಯನ ಬೆಳಕಿನಲ್ಲಿ ಏನಾದರೂ ಬದಲಾವಣೆ ಆಗ್ತದೆ, ಹೆಚ್ಚು ಕಡಿಮೆ ಆಗ್ತದೆ? ಆಗೋದಿಲ್ಲ. ಹಾಗೆ ಪರಮಾತ್ಮನಿಗೆ ತಾನು ನಮ್ಮಲ್ಲಿದ್ದು ನಮ್ಮ ಸ್ಥೂಲ, ನಮ್ಮ ಅಂತರದಲ್ಲಿರ್ತಕ್ಕಂಥ ಇವುಗಳನ್ನು ಈ ರೀತಿಯಾಗಿರ್ತಕ್ಕಂಥವುಗಳನ್ನು ಅನುಭವಿಸಿದರೂ ಕೂಡ ಪರಮಾತ್ಮನಿಗೆ ಯಾವುದೇ ಅಂತರ ಬೀಳೋದಿಲ್ಲ. ಆದ್ದರಿಂದ ಇಂಥ ಅದ್ಭುತನಾಗಿರ್ತಕ್ಕಂಥ ಪರಮಾತ್ಮನಿಗೆ ವಿಶ್ವ ತೈಜಸ ಪ್ರಾಜ್ಞಾ ಅಂತ ಕರೀತಾರೆ. ಇಷ್ಟು ವರುಣ ತಾನು ಕಂಡದ್ದನ್ನು ಹೇಳಿ ಇದಕ್ಕೆ ಬ್ರಹ್ಮದೇವರು ಉಪದೇಶ ಮಾಡಿದ ಶ್ಲೋಕಗಳನ್ನು ಪ್ರಮಾಣವಾಗಿ ಕೊಡ್ತಾನೆ. ಆ ಶ್ಲೋಕಗಳು ಈ ರೀತಿಯಾಗಿವೆ. ಬಹಿಪ್ರಜ್ಞೋ ವಿಭುರು ವಿಶ್ವ ಅಂತಃಪ್ರಜ್ಞಸ್ತು ತೈಜಸಃ. 3ನೇ ಸಲ ರಿಪೀಟ್ ಆಗ್ತಾಯಿದೆ, ನಿಮಗೆ ನೆನಪಿಟ್ಕೊಳ್ಳಿ ಅಂತೇಳಿ ಶಾಸ್ತ್ರಕಾರರು ಇದೇ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಬಹಿಪ್ರಜ್ಞ ವಿಶ್ವ, ಹೊರಗಿನ ಸುಖಭೋಗಗಳನ್ನು ಅನುಭವಿಸಿ ನಮಗೆ ಕೊಡ್ತಕ್ಕಂಥವನು, ಮನಸ್ಸಿನ ಸಂಸ್ಕಾರದಲ್ಲಿರ್ತಕ್ಕಂಥವುಗಳನ್ನು ತೋರಿಸಿ ಆ ಸುಖವನ್ನು ಕೊಡ್ತಕ್ಕಂಥವನು, ಆ ನಂತರ ನಮ್ಮ ಸ್ವರೂಪ ಸುಖದ ಅನುಭವವನ್ನು ಕಿಂಚಿತ್ತಾಗಿ ಮಾಡಿಕೊಡ್ತಕ್ಕಂಥವನು, ಇವನು ವಿಶ್ವ ತೈಜಸ ಪ್ರಾಜ್ಞಾ ಅಂತ ತಿಳ್ಕೊಂಡು ಅಂತೇಳಿ 3 ರೂಪದಿಂದ ಇದ್ದಾನೆ. ಯಾಕೆ ಈ ರೀತಿಯಾಗಿ ಕೊಟ್ಟರು ಅಂತಂದರೆ, ಮೊದಲೇದ್ದು ಉಪನಿಷತ್ತು ಸ್ವಾಭಾವಿಕ ಪ್ರಮಾಣ, ಸ್ವತಃ ಪ್ರಮಾಣ. ಅದಕ್ಕೆ ಇನ್ನೊಂದು ಬ್ರಹ್ಮದೇವರು ಕಂಡಿರ್ತಕ್ಕಂಥ ವೇದದ ಪ್ರಮಾಣ ಕೊಟ್ಟರೆ ಪ್ರಮಾಣಸ್ಯ ಪ್ರಮಾಣ, ಅವಾಗ ಇದನ್ನು ಬಲಿಷ್ಠ ಪ್ರಮಾಣವಾಗ್ತದೆ. ಅಂದರೆ ಇಲ್ಲಿ ಹೇಳ್ತಕ್ಕಂಥ ಸತ್ಯಾಂತನ್ನು ತಿಳಿಸಿಕೊಡೋದಕ್ಕೋಸ್ಕರ ಬ್ರಹ್ಮದೇವರು ತೋರಿಸಿದ ಮಂತ್ರಗಳು, ಉಳಿದವರು ಹೇಳೋದು ಇವುಗಳನ್ನು ಯಾರು ಗೌಡಪಾದರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ, ಆಚಾರ್ಯ ಹೇಳ್ತಾರೆ ಬ್ರಹ್ಮದೃಷ್ಟಾನ್ ಯಥೋ ಮಂತ್ರಾನ್. 21 ಮಂತ್ರಗಳನ್ನು ಬ್ರಹ್ಮದೇವರು ಕಂಡುಕೊಂಡಿರ್ತಕ್ಕಂಥವರು. ಅವರು ಈ ಮಂತ್ರಗಳಿಗೆ ದ್ರಷ್ಟಾಋಷಿಗಳು. ಅವುಗಳನ್ನು ಇಲ್ಲಿ ಪ್ರಮಾಣ ಪುರಸ್ಸರವಾಗಿ ಕೊಡ್ತಾ ಇದ್ದಾರೆ. ದಕ್ಷಿಣಾಕ್ಷಿ ಮುಖೇ ವಿಶ್ವ, ಬಲಗಣ್ಣಿನಲ್ಲಿ ವಿಶ್ವ ಇರ್ತಾನೆ. ಮನಸ್ಸಂತಸ್ತು ತೈಜಸಃ, ಆ ನಂತರ ತೈಜಸ ಅಂತಿಕೊಂಡಂತಕ್ಕಂಥವನು ಅವನು ಕಂಠದಲ್ಲಿ ಇದ್ದು ಸಂಸ್ಕಾರ ಅಂತರ್ಗತನಾಗಿರ್ತಾನೆ.
ಹೃದಯಪ್ರಾಜ್ಞ, ಹೃದಯದಲ್ಲಿ ಪ್ರಾಜ್ಞನಾಗಿರ್ತಾನೆ. ಈ ರೀತಿಯಾಗಿ ಅವನು 3 ರೂಪದಿಂದ ಇರ್ತಾನೆ. ವಿಶ್ವೋ ಹಿ ಸ್ಥೂಲಭಂ ನಿತ್ಯಂ, ವಿಶ್ವ ಸ್ಥೂಲ ವಸ್ತುಗಳನ್ನು ಅನುಭವ ಮಾಡಿ ಅದನ್ನು ಅನುಭವ ನಮಗೆ ಕೊಡ್ತಾನೆ. ತೈಜಸಃ ಪ್ರವಿವಿಕ್ತ ಬುಕ, ಹೊರಗಿನ ಬಾಹ್ಯ ಸುಖ ರೂಪದಿಂದ ಪ್ರತ್ಯೇಕ ಅತ್ಯಂತ ಬೇರೆಯಾದ ಸ್ವಪ್ನದಲ್ಲಿ ಮಾತ್ರ ಸತ್ಯವಾಗಿರ್ತಕ್ಕಂಥ ದೃಶ್ಯಗಳನ್ನು ತೋರಿಸಿ ಆನಂದವನ್ನು ನಮಗೆ ಅನುಭವ ಮಾಡುವಂತೆ ಮಾಡ್ತಾನೆ. ಹೃದಯದಲ್ಲಿದ್ದು ಸ್ವರೂಪ ಸುಖದ ಆನಂದವನ್ನು ಪರಮಾತ್ಮ ಕೊಡ್ತಾನೆ. ಪರಮಾತ್ಮನಿಗೆ ಸ್ಥೂಲ ಭುಕ್ಕನಾದ್ದರಿಂದ ವಿಶ್ವ ಅಂತಕೊಂಡು ಕರೀತಾರೆ. ಅಂದರೆ ಅಲ್ಲಿರ್ತಕ್ಕಂಥ ಸ್ಥೂಲವಾದ, ಅಲ್ಲಿ ಶುಭಕರವಾದ ವಸ್ತುಗಳಲ್ಲಿರ್ತಕ್ಕಂಥ ಸುಖವನ್ನು ಅನುಭವಿಸ್ತಾನೆ. ನಾವು ನೈವೇದ್ಯ ಇಟ್ಟಿರ್ತೇವೆ, ಸ್ಥೂಲ ಪದಾರ್ಥ, ಅದರಲ್ಲಿರ್ತಕ್ಕಂಥ ತನ್ನ ಸ್ವಾಕ್ಯರಸವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ತೈಜಸ ಸ್ಥೂಲದಿಂದ ಬೇರೆಯಾದ ಅದ್ಭುತವಾದಂಥ ಮನಸ್ಸಿನ ಸಂಸ್ಕಾರದಿಂದ ನಿರ್ಮಿತವಾಗಿರ್ತಕ್ಕಂಥದ್ದು, ಅಲ್ಲಿ ಆನಂದವನ್ನು ಭೋಗ ಮಾಡಿ ನಮಗೆ ಆನಂದವನ್ನು ಕೊಡ್ತಾನೆ. ಯಾಕೆ? ಪರಮಾತ್ಮ ತಾನು ಸ್ವೀಕರಿಸದೇ ಇದ್ದರೆ ನಮಗೆ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ. ಬಿಂಬ ಟೊಪ್ಪಿಗೆ ಹಾಕ್ಕೊಳ್ಳೋದೇ ಇದ್ದರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಟೊಪ್ಪಿಗೆ ಹಾಕ್ಕೊಳ್ಳೋದಿಲ್ಲ. ಬಿಂಬ ಕೊರಳಲ್ಲಿ ಮಾಲೆ ಹಾಕ್ಕೊಳ್ಳೋದೇ ಇದ್ದರೆ ಕನ್ನಡಿಯಲ್ಲಿ ಇದು ಕೂಡ ಮಾಲೆ ಹಾಕ್ಕೊಳ್ಳೋದಿಲ್ಲ. ಬಿಂಬ ಈ ಮನುಷ್ಯ ನಗದೇ ಇದ್ದರೆ ಪ್ರತಿಬಿಂಬ ಕನ್ನಡದಲ್ಲಿ ಅದು ನಗೋದಿಲ್ಲ. ತಾತ್ಪರ್ಯ ಇಷ್ಟೇ, ನಮಗೆ ಆನಂದ ಕೊಡೋದಕ್ಕೋಸ್ಕರ ತಾನು ಆನಂದವನ್ನು ಅನುಭವಿಸಿದ ಕ್ರೀಡೆಯನ್ನು ಪರಮಾತ್ಮ ಮಾಡ್ತಾನೆ. ಸ್ಥೂಲ ಇಚ್ಛೆಗಳನ್ನು ಪೂರ್ತಿ ಮಾಡ್ತಾನೆ ವಿಶ್ವ, ಮತ್ತು ಆಂತರಿಕ ಇಚ್ಛೆಗಳನ್ನು ಪೂರ್ಣ ಮಾಡ್ತಾನೆ ತೈಜಸ. ಆನಂತರ ಸ್ವರೂಪದ ಸುಖವನ್ನು ತಂದು ಕೊಡ್ತಾನೆ ಪ್ರಾಜ್ಞ. ಈ ರೀತಿಯಾಗಿ ಹೇಳ್ತಾ ಇದೆ. ತ್ರಿಷು ಧಾಮುಷು ಯದ್ಭೋಜ್ಯಂ ಭುಕ್ತಾಯಶ್ಚ ಪ್ರಕೀರ್ತಿತಃ. ಪರಮಾತ್ಮ 3 ಸ್ಥಳದಲ್ಲಿದ್ದುಕೊಂಡು ಸಕಲವನ್ನು ಅದರ ಸ್ವಾರಭಾಗವನ್ನು ಪರಮಾತ್ಮ ಸ್ವೀಕರಿಸ್ತಾನೆ. ಪರಮಾತ್ಮ ಹೊರಗಿಂದ ಸ್ವೀಕರಿಸ್ತಾನೆ, ಒಳಗಿಂದ ಸ್ವೀಕರಿಸ್ತಾನೆ. ಅಲ್ಲಿ ಭೇದ ಇದೆ, ಅವನ ವಿಕಾರ ಆಗ್ತಾ ಏನೂ ಇಲ್ಲ. ಎಲ್ಲ ಕಡೆಯಲ್ಲೂ ಅವನು ತೆಗೆದುಕೊಳ್ಳೋದು ತನ್ನ ಸ್ವಾಕ್ಯರತವನ್ನು ಮಾತ್ರ ಅಂತ ತಿಳ್ಕೊಂಡಂತಂದಿದ್ದಾರೆ. ಇಂಥ ಪರಮಾತ್ಮ ಪ್ರಭವ ಸರ್ವಭೂತಾನಾಂ, ಎಲ್ಲ ಜೀವರಿಗೂ ಅವನೇ ಸೃಷ್ಟಿಕರ್ತ, ಇದರಲ್ಲಿ ಯಾವ ಸಂಶಯವಿಲ್ಲ. ಇದು ಜೀವನ ಆಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದಾಗಿ ಸರ್ವಂ ಜನಯತಿ ಪ್ರಾಣಃ, ಎಲ್ಲವನ್ನು ಹುಟ್ಟಿಸ್ತಕ್ಕಂಥವನು ಇವನೇ. 4 ರೂಪದಿಂದ ಹುಟ್ಟಿಸ್ತಾನೆ, ಅದರಿಂದ 4 ರೂಪಗಳು ಅಂತ ತಿಳ್ಕೊಂಡಂತೇಳಿ ಇವನಿಗೆ. ಆದ್ದರಿಂದಾಗಿ ಎಲ್ಲ ಪದಾರ್ಥಗಳು ಪರಮಾತ್ಮನ ಸನ್ನಿಧಾನಯುಕ್ತವಾಗಿವೆ ಅಂತ ತಿಳ್ಕೊಂಡಂತ ಹೇಳಿ ಹೇಳ್ತಾರೆ. ಇನ್ನು ಕೆಲವರು ಈ ಪರಮಾತ್ಮನ ವಿಷಯದಲ್ಲಿ ತಪ್ಪು ಕಲ್ಪನೆಗಳನ್ನು ಮಾಡ್ತಾರೆ. ಆ ತಪ್ಪು ಕಲ್ಪನೆ ಯಾವುದು ಏನು ಅಂತ ತಿಳ್ಕೊಂಡಂತ ಹೇಳಿ ಅದನ್ನು ಸ್ವಲ್ಪ ನಾನು ಸ್ಪರ್ಶ ಮಾಡಿದರೆ ಮತ್ತೆ 15-20 ನಿಮಿಷ ಆಗ್ತದೆ. ಈಗಾಗಲೇ ಒಂದು ತಾಸಿನಕ್ಕಿಂತ ಹೆಚ್ಚಾಗಿದೆ, 12. ಆದ್ದರಿಂದಾಗಿ ಪರಮಾತ್ಮ ಹೇಗೆ, ಪರಮಾತ್ಮನ ವಿಷಯದಲ್ಲಿ ಭಿನ್ನ ಮತಗಳು ಹೇಗಿವೆ. ಕೆಲವರು ಪರಮಾತ್ಮ ಸ್ಥಿತಿಕರ್ತ ಮಾತ್ರ ಅಂತ ಹೇಳ್ತಾರೆ, ಕೆಲವರು ಸೃಷ್ಟಿಕರ್ತ ಮಾತ್ರ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇನ್ನು ಪರಮಾತ್ಮ ತನಗೆ ಬೇಕಾದಾಗೆ ತನ್ನ ಸುಖಕ್ಕೋಸ್ಕರ, ಮಜಾ ಮಾಡೋದಕ್ಕೋಸ್ಕರ ಸೃಷ್ಟಿ ಮಾಡ್ತಾನೆ ಅಂತಂತಾರೆ. ಪರಮಾತ್ಮನಿಗೇನೋ ಪ್ರಯೋಜನ ಇದೆ ಆದ್ದರಿಂದ ಸೃಷ್ಟಿ ಮಾಡ್ತಾನೆ. ಇಲ್ಲ, ಪರಮಾತ್ಮನಿಗೆ ತಾನು ಸ್ವಲ್ಪ ದಣದಿರ್ತಾನೆ, ಆದ್ದರಿಂದಾಗಿ ಅವನು ಈ ರೀತಿಯಾಗಿರ್ತಕ್ಕಂಥ ಪ್ರಾಜ್ಞಾದ ರೂಪ ತೆಗೆದುಕೊಳ್ತಾನೆ ಅಂತಂತಾರೆ. ಏನೇನು ಅವರ ಅಭಿಪ್ರಾಯಗಳನ್ನು ಹೇಳಿ ಅದು ಹೇಗೆ ತಪ್ಪು, ಪರಮಾತ್ಮ ಮಾಡ್ತಕ್ಕಂಥ ಈ ಸೃಷ್ಟಿಯಲ್ಲಿರ್ತಕ್ಕಂಥದ್ದು ಅಂತನ್ನುವ ಮಾತು. ಇಲ್ಲಿ ದ್ವೈತ ಮತ್ತು ಅದ್ವೈತ ಶಬ್ದಗಳು ಬರ್ತದೆ. ಅದಕ್ಕೆ ಇರ್ತಕ್ಕಂಥ ರಹಸ್ಯಾರ್ಥ ಏನು, ಅದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಒಟ್ಟು ಜಾಗ್ರತ ಸ್ವಪ್ನ ಸುಷುಪ್ತಿಗಳಲ್ಲಿ ನಮಗೆ ಸಕಲ ವಿಧವಾಗಿರ್ತಕ್ಕಂಥ ಆನಂದವನ್ನು ಕೊಡ್ತಕ್ಕಂಥ ಆ ಪರಮಾತ್ಮನನ್ನು ವಿಶ್ವ ತೈಜಸ ಪ್ರಾಜ್ಞಾ ಅಂತ ತಿಳ್ಕೊಂಡಂತ ಹೇಳಿ, ಅಕ್ಷರ ಅಂಥೇಳಿ, ಓಂ ಅಥವಾ ಪ್ರಣವ ಅಂತ ತಿಳ್ಕೊಂಡಂತ ಹೇಳಿ ಅವನನ್ನು ನಾವು ಚಿಂತನೆ ಮಾಡಿ ಆ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತೆ ಸಕಲಾ ರೋಗಾಃ
ಸತ್ಯಂ ಸತ್ಯಂ ವದಾಮ್ಯಹಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಶ್ರೀಕೃಷ್ಣಾರ್ಪಣಂ.